ಶ್ರೀ ಗುರು ಹರಿ ಓಂ. ಹರಿ ಓಂ. ನಮಸ್ತೆ ಗುರುಗಳೇ. ಓ ನಮಸ್ತೆ ನಮಸ್ತೆ ಗುರು. ಬ್ಲೆಸ್ ಯು. ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈः ಸ್ವಸ್ಥವಾಗಂಸಸ್ತನೂಭಿः व्यसेम देवहितै यदायुः स्वस्ति न इन्द्रो वृद्धश्रवाः स्वस्ति न पूषा विश्ववेदाः स्वस्ति न साक्ष्यो अरिष्टनेमिः स्वस्ति न बृहस्पतिर्ददातु ॐ शान्ति शान्ति शान्तिः। ॐ अग्ने नय सुपथाराये अस्मान् विश्वानि देव वयुनानि विद्वान् युयोध्यस्मज्जुहुराणमेन भो इष्टां ते नम भुक्तिं विदेम। ॐ शान्ति शान्ति शान्तिः। ॐ आब्रह्मन् ब्राह्मणो ब्रह्मवर्चसि जायताम् आराष्ट्रे राजन्यः चोरैषभ्यो अतिव्याधि महारथो जायताम् दोग्ध्रीं धेनुर्वोढान्नड्वान् आसु सप्तिः पुरन्धिर्योषा जिष्णोरतेष्टाः सभेयो युवा अस्य यजमानस्य वीरो जायताम् निकामे निकामेन पर्जन्यो न वर्षतु फलवत्यो न वोषधयः पच्यन्तां योगक्षेमो न कल्पेताम्। ॐ शान्ति शान्ति शान्तिः। ॐ आप्यायन्तु ममाङ्गानि वाक्प्राणचक्षुः स्तोत्रमतो बलमिन्द्रियाणि च सर्वाणि सर्वो ब्रह्मोपनिषदम् माहं ब्रह्म निराकुर्याम् मा ब्रह्म निराकरोतु अनिराकरणम् अस्तु अनिराकरणं मे अस्तु तदात्मनि निरतेयो उपनिषत्सु धर्माः ते मयि सन्तु ते मयि सन्तु। ॐ शान्ति शान्ति शान्तिः। ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्तिः। हरि ओಂ नमस्ते गुरु. ಹರಿ ಓಂ. ನಮಸ್ತೆ ಗುರುಗಳೇ. ಸೊ ನಿಮ್ಮ ಮೊಮ್ಮಗಳನ್ನ ಸಿಂಹಾಸನದಲ್ಲಿ ಕೂರಿಸ್ಬಿಟ್ಟಿದ್ದೀರಾ? ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ತಾ ಇದೀವಿ. ವಿಷ್ಣು ಸಹಸ್ರನಾಮ ಸ್ವಲ್ಪ ಕಲಿತಾವನೆ. ಭಗವದ್ಗೀತೆ ಮಾಡಿಸ್ಕೊಡಿ 15 ಚಾಪ್ಟರ್ ಇಬ್ರು. ಸರಿ. ಅವನು ಸಿಗ್ತಾನೆ, ಮಗ ಸಿಕ್ಕಲ್ಲ. ವೆರಿ ಹ್ಯಾಪಿ. ನಿನ್ನ ಹೆಸರೇನು? ವಿಪುಲ್. ವಿಪುಲ್ ವಿಪುಲ್. ವಿಪುಲ್ VIPUL. VIPUL ಅಂದ್ರೆ ಅರ್ಥ ಏನು? ಡಬಲ್, ಜಾಸ್ತಿ. ಈಗ ಇನ್ನು ಒಂದೇ ಮೀನಿಂಗ್. ಒಂದೇ ಮೀನಿಂಗ? ಇಲ್ಲಪ್ಪ, ಸಂಸ್ಕೃತದಲ್ಲಿ ಮೀನಿಂಗ್ಸ್ ತುಂಬ ಇರುತ್ತೆ. ಕೈಲಾಸ್ ಮೌಂಟೇನ್ ಏನು ಹೇಳ್ತಾರೆ? ವಿಪುಲ್ ಅಂತ ಹೇಳ್ತಾರೆ. ಅಷ್ಟು ದೊಡ್ಡದಾಗಿದೆ ಕೈಲಾಸ್ ಮೌಂಟೇನ್. ಯು ನೋ ಕೈಲಾಸ್ ಮೌಂಟೇನ್ ಹೈಟ್ ಇಟ್ ಈಸ್ ಮೋರ್ ದ್ಯಾನ್ 4,000 ಫೀಟ್. ಮೌಂಟ್ ಕೈಲಾಸ್. ಆಮೇಲೆ ಎವರೆಸ್ಟ್. ಮೌಂಟ್ ಎವರೆಸ್ಟ್ ಕೇಳಿದ್ದೀಯಾ? ಎವರೆಸ್ಟ್ ಕೇಳಿದ್ಯಾ? ಎವರೆಸ್ಟ್ ಮೌಂಟೇನ್ ಕೇಳಿದ್ದೀಯಾ? ಎಲ್ಲಿದೆ ಇದು? ನೇಪಾಲ್. ಎನಿವೆ, ಹ್ಯಾಪಿ ದಟ್ ಯು ಆರ್ ಕಂಟಿನ್ಯೂ ಮಾಡಪ್ಪ. ನಿಮ್ಮ ತಾತನಿಗೆ ತುಂಬ ಸಂತೋಷ ಆಗತ್ತೆ. ಸರಿಯಾ? ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. So today we are just sitting before the Paipalada Maharshi in the company of other Maharshis who have doubts with them, and more so there are select 6 Rishis who are trying to note down
ದ ಆನ್ಸರ್ಸ್ ಫಾರ್ ದೇರ್ ಬ್ಯೂಟಿಫುಲ್ ಕ್ವಶನ್ಸ್. 6 ಜನ ಇದ್ದಾರೆ. ಸೊ ಅವರು ಸಮಿತ್ಪಾಣಿ ಕೈಯಲ್ಲಿ ಹೋಮಕ್ಕೆ ಬೇಕಾಗಿರುವ ವಸ್ತುಗಳನ್ನು ಸಮಿತ್ತನ್ನು ಕೈಯಲ್ಲಿ ತಗೊಂಡು ಆ ಆಚಾರ್ಯರ ಹತ್ರ ಹೋಗಿ ಕೂತ್ಕೊಂಡು ನಮಸ್ಕಾರ ಮಾಡಿ, ಪೈಪ್ಪಲಾದಿ ಮಹರ್ಷಿಗಳೇ, ನನಗೆ ಯು ಪ್ಲೀಸ್ ಟೀಚ್ ಮೀ ಆರ್ ಗಿವ್ ಮಿ ಆನ್ಸರ್ಸ್. ದೇರ್ ಆರ್ 6 questions for our 6 people, and so you please answer them. Immediately Paipalada Maharshi, as a guru of gurus, because the ಪಿಪ್ಪಲ ವೃಕ್ಷದಿಂದ ಬೀಜದಿಂದ ಹುಟ್ಟಿದ್ದಾನೆ, ಅಂಡ್ ಎಲ್ಲ ಎಲ್ಲ ಜನರು ಥ್ರೂ ದಿ ಫಿಮೇಲ್ ಯೋನಿ ಹೋಗಬೇಕಾಗಿಲ್ಲ. ದೇರ್ ಆರ್ so many origins or genesis points, yonis, through which the beings can be projected into the world. ಅದರಿಂದ ಈ ಪರಮಾತ್ಮನ ಮಹಿಮೆ, ಪರಮಾತ್ಮಸ್ ಗ್ರೇಟ್ನೆಸ್ is simply ununderstandable and incomprehensible and wonderful. Therefore, ಇದು ಈ ಮಹರ್ಷಿಗಳೆಲ್ಲ, ಕೆಲವರು ಮಹರ್ಷಿಗಳು ಅಗಸ್ತ್ಯ ಕುಂಭ ಸಂಭವ ಅಂತ ಹೇಳ್ತಾರೆ. ಸೊ ಎಲ್ಲೆಲ್ಲಿ ಅವ್ರ ಜನ್ಮ ಆಗುತ್ತೋ ಇಟ್ಸ್ ಆಲ್ ಕಾರಣ ಜನ್ಮಸ್. ಆ ಜನ್ಮದ ಉಪಯೋಗ ಆದಮೇಲೆ ದೇ ವಿಲ್ ನಾಟ್ ರಿಮೈನ್. ಸೊ ದೇ ಆರ್ ಆಲ್ ಟ್ರೈಂಗ್ ಟು ಇಂಪಾರ್ಟ್ ಇಮ್ಮೆನ್ಸ್ ನಾಲೆಡ್ಜ್ ಫಾರ್ ದಿ ಪೀಪಲ್. ಸೊ ಯಾವ ಋಷಿ ಯಾವ ರೀತಿಯಾಗಿ ನಾಲೆಡ್ಜ್ ನಮ್ಗೆ ಕೊಡ್ತಾರೋ, ವಿ ಆರ್ ಜಸ್ಟ್ ಅಟ್ ವಂಡರ್. ಸಮಥಿಂಗ್ ಲೈಕ್ ಪೀಪಲ್ ಸೇಯಿಂಗ್, ಯಾವ ಹುತ್ತಲ್ಲಿ ಯಾವ ತರಹ ಹಾವು ಇದೆಯೋ ಗೊತ್ತಿಲ್ಲಲ್ವಾ, ಪುಟ್ಟಲ್ಲೋ ಪಾಮುಂದೋ ఎవరికి తెలియదు. Because putta itself is a very secret and hidden object. So it is a big issue to find out Mahan Bhavas and other fellows. Therefore, Samitpanaya, when they went to Acharya, Acharyam Brahmanishtham, ಅವರು ಈ ಬ್ರಹ್ಮಪರಾಹ ಬ್ರಹ್ಮನಿಷ್ಠಾಹ ಬ್ರಹ್ಮಾನ್ವೇಷಮಾಣಾಹ ತೇ ಸರ್ವೇ ಋಷಯ. ಏನಪ್ಪ ಅವ್ರ ಪ್ರೊಫೆಷನ್ನು, ಕೆಲಸ ಅಂದರೆ ಕೀಪಿಂಗ್ ಆನ್ ಮೆಡಿಟೇಟಿಂಗ್ ಅಪಾನ್ ಬ್ರಹ್ಮ, ಆ್ಯಂಡ್ ಆಲ್ಸೋ ದೇ ಆರ್ ಆಲ್ವೇಸ್ ಟಾಕಿಂಗ್ ಇನ್ ಫೇವರ್ ಆಫ್ ದ ಗ್ರೇಟ್ನೆಸ್ ಆಫ್ ದ ಬ್ರಹ್ಮ, ಪರಬ್ರಹ್ಮ. ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್, ದೇ ಆರ್ ನಾಟ್ ಏಬಲ್ ಟು ರೀಚ್ ದ ಎಂಡ್ ಆಫ್ ನಾಲೆಡ್ಜ್. ಜ್ಞಾನಾಂತಂ ನ ಕೋಪಿ ಪಶ್ಯತಿ, ಜ್ಞಾನಂ ಅನಂತಂ ಸತ್ಯಂ, ಜ್ಞಾನಮನಂತಂ ಬ್ರಹ್ಮ. ಯಾರಪ್ಪ ಈ ಪರಮಾತ್ಮ ಅಂದರೆ, ನಮ್ಮ ತೈತ್ತರೀಯ ಋಷಿಗಳು ಹೇಳ್ತಾರೆ, ಬ್ರಹ್ಮ ಸತ್ಯಂ, ಬ್ರಹ್ಮ ಜ್ಞಾನಂ, ಬ್ರಹ್ಮ ಅನಂತಂ, ಯೋ ವೇದ ನಿಹಿತಂ ಗುಹಾಯಾಮ್. ಸೊ ದಿ ನಾಲೆಡ್ಜ್ ಈಸ್ ಇನ್ ಗುಹಾ, ಇಸ್ ಸೀಕ್ರೆಟ್. ಅದನ್ನೇ ವೇದಾ ಸೂಕ್ತದಲ್ಲಿ ಏನು ಹೇಳ್ತೇವೆ, ಮೇಧಯಾಪಿ ಹಿತಃ ಶ್ರುತಂ ಮೇ ಗೋಪಾಯ. ದಿ ಹೋಲ್ ನಾಲೆಡ್ಜ್ ಈಸ್ ಬೀಯಿಂಗ್ ಕವರ್ಡ್ ಅಪ್ ಆರ್ ಮಾಸ್ಕ್ಡ್ ಇನ್ ಇಂಟೆಲಿಜೆನ್ಸ್. ಸೊ ಡಿಪೆಂಡಿಂಗ್ ಅಪಾನ್ ದಿ rate of intelligence, the level of intelligence, the uncovering of the knowledge will take place. And knowledge is having multidisciplinary, and in various forms the knowledge is there. Therefore, ಯಾರ್ಯಾರಿಗೆ ಯಾವ ದೃಷ್ಟಿಯಿಂದ ಅನ್ವೇಷಣಾ ಶಕ್ತಿ ಇದೆಯೋ, ಆ ಅನ್ವೇಷಣಾ ಶಕ್ತಿ ಇದ್ದವರಿಗೆಲ್ಲ, ರಿಸರ್ಚರ್ಸ್, ಅನ್ವೇಷಣೆ ಇರೋರೆಲ್ಲರೂ ಕೂಡ, they will be able to see hay and light in that. For example, in my head, I am always interested in the prosperity, in imparting education as much as possible, or Vedic education, and all that in my capacity, in my limitations, to whoever come and attend these seminars and meetings and conferences and day celebrations. In fact, ನಮ್ಮ ಆನ್ಯುವಲ್ ಡೇ ಸೆಲೆಬ್ರೇಷನ್ಸು day 1, day 2 ನಮ್ಮ ಯೂಟ್ಯೂಬಲ್ಲಿ ನಮ್ಮ ಶೇಷಾಚಲಯ ಹಾಕಿದ್ದಾರೆ ಆಲ್ರೆಡಿ. ಇಟ್ ಈಸ್ ದೇರ್ ಇನ್ FB and it's there in the YouTube, and so you can go to and listen to that. 4 hours, 8 hours we have spent before the feet of so many scholars who shared their knowledge. Because knowledge won't come to you anywhere. ನಿಮಗೆ ವಸ್ತುಗಳು ಬೇಕು ಅಂದರೆ ಅಂಗಡಿಗೆ ಹೋದರೆ ಸಿಕ್ಕುತ್ತೆ. ಆದರೆ ನಿಮಗೆ ನಾಲೆಡ್ಜ್ ಬೇಕು ಅಂದರೆ ಎಂತೆಂಥ ಗುರುಗಳಿದಾರೋ ಗೊತ್ತಿಲ್ಲ. ಇನ್ ಓಲ್ಡನ್ ಡೇಸ್ ಆರ್ ಇವನ್ ನಾವ್, ಪೀಪಲ್ ಯೂಸ್ ಟು ಕ್ಲೈಮ್ ದಿ ಹೈಟ್ಸ್ ಆಫ್ ಹಿಮಾಲಯಾಸ್. ಹಿಮಾಲಯ ಪರ್ವತಗಳಲ್ಲಿ ಗುರುಗಳಿದ್ದರು. ಅಶ್ವತ್ಥಾಮ, ಪರಶುರಾಮ, ವ್ಯಾಸ ಭಗವಾನ್ ಆ್ಯಂಡ್ ಇಂಥ ಮಹರ್ಷಿಗಳೆಲ್ಲ ಹಿಮಾಲಯದಲ್ಲಿ ಕೂತ್ಕೊಂಡು
ನಾವು ಮೆಡಿಟೇಷನ್ ಮಾಡಿ ನಾಲೆಡ್ಜನ್ನು ಇನ್ಕ್ರೀಸ್ ಮಾಡ್ಕೊತಾ ಇದ್ದಾರೆ. ಆ ಪರಮೇಶ್ವರನ ಅನುಗ್ರಹವನ್ನು ಎಂಜಾಯ್ ಮಾಡ್ತಾ ಇರ್ತಾರೆ. ಪರಮೇಶ್ವರನ ಅನುಗ್ರಹ ಇಲ್ಲದೆ ಇದ್ದರೆ ನಮಗೆ ಆಗೋದಿಲ್ಲ. ವಿ ಆರ್ ಸಿಟಿಂಗ್ ಬಿಫೋರ್ ದಿ ಇಂಟರ್ನೆಟ್ ಆರ್ ದಿಸ್ ವರ್ಚುವಲ್. ದಟ್ ಮೀನ್ಸ್ ಇಟ್ ಸೆಲ್ಫ್ ಇಸ್ ಎ ಪರಮಾತ್ಮಾಸ್ ಕನ್ಸೆಂಟ್. ಇಂಟರ್ನೆಟ್ ಕೆಲಸ ಮಾಡ್ತಾ ಇದೆ ಅಂದರೆ ದೇವರು ನಮಗೆ ಲಿಂಕೇಜ್ ಕೊಟ್ಟಿದ್ದಾನೆ. ಆ ಲಿಂಕಿಂದ ನಮಗೆ ಎಲ್ಲರಿಗೂ ಕೇಳೋದಕ್ಕೆ ನೋಡೋದಕ್ಕೆ ಜ್ಞಾನ ವೃದ್ಧಿಗೆ ಅವಕಾಶ ಆಗಿದೆ. ಅದರಿಂದ ಈ ಋಷಿಗಳೆಲ್ಲರೂ ಹೋಗಿ ಸ್ವಾಮಿಗಳೇ ನಮಗೆ ಡೌಟ್ಸ್ ಇದೆ, we have some questions to ask you. Then the Rishi was not ready to give the answer because the answers are very sacred, very deep and very noble. ಅದಕ್ಕೋಸ್ಕರ he said, you go and do tapas for 1 year and come back to her, then I will start teaching you the answer for all those. Answer ಕೂಡ teach ಮಾಡಬೇಕು, because sometimes the answer itself will be more difficult to understand than the question itself. ಅದು ಮಹರ್ಷಿಗಳ ತರಹ. ದಟ್ಸ್ ವೈ ಅದನ್ನು ಏನು ಹೇಳ್ತೀವಿ ನಾವು, ಉಪನಿಷತ್ತು ಅಂತ ಹೇಳ್ತೀವಿ. ಉಪನಿಷತ್ ಅಂದರೆ ಸೀಕ್ರೆಟ್. ಇಟ್ಸ್ ಎ ಗುಹ್ಯಂ ಜ್ಞಾನಂ ಗೌಣಂ ಜ್ಞಾನಂ. ಇವಾಗ ನೋಡಿ, ಅವನು ಹುಡುಗ ವಿಷ್ಣು ಸಹಸ್ರನಾಮ ಕಲಿತಾ ಇದ್ದಾನಂದರೆ ಅಂದರೆ ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ. ಸೊ ಮಹಾತ್ಮನಃ ನಾಮಾನಿ ವಿಖ್ಯಾತಾನಿ, ದಿ ನೇಮ್ಸ್ ಆಫ್ ಮಹಾತ್ಮ ವಿಷ್ಣು ಆರ್ ಹೈಲಿ ಫೇಮಸ್. But Gaunani, they are all hidden. We don't know them. But Gaunani Namani have been talked out, have been revealed to us by Bhishmacharya, who is very close to Paramatma. In other words, Bhishmacharya is the 8th Vasu. ಅಷ್ಟವಸುಗಳಲ್ಲಿ 8ನೇ ವಸು ಅವತಾರದಲ್ಲಿ ಹುಟ್ಟಿದ್ದಾನೆ ಮಹಾಭಾರತದಲ್ಲಿ. ಆ್ಯಂಡ್ ಸೊ ಹಿ ಹ್ಯಾಸ್ ದಟ್ ಗಾಂಗೇಯ ಅಂತ, ಈ ಗಂಗಾದೇವಿಯ ಮಗನಾಗಿ ಸಂತನು ಮಹಾಮಗನಾಗಿ ಅವನು ದೇವವ್ರತ ಅಂತ ಭೀಷ್ಮಾಚಾರ್ಯ ಹುಟ್ಟಿದ್ದಾನೆ. ಸೊ ದಟ್ ಈಸ್ ಗಾಟ್ ಇಸ್ ಅ ಡಿವೈನ್ ಆ್ಯಂಡ್ ಹ್ಯೂಮನ್ ಕಾಂಬಿನೇಷನಲ್ಲಿ ಹುಟ್ಟಿರೋ ಮಹಾತ್ಮ ಇವರು. ಅದರಿಂದ ಈ ಭೀಷ್ಮಾಚಾರ್ಯರಿಗೆ ಡಿವೈನ್ ನಾಲೆಡ್ಜ್, ಸೆಲೆಸ್ಟಿಯಲ್ ನಾಲೆಡ್ಜ್, ತಾಯಿಯ ಆಶೀರ್ವಾದ ಆ್ಯಂಡ್ ಅಪ್ಪನ ಆಶೀರ್ವಾದ ಎರಡು ಸೇರಿ he has become a great. And so it is called as Bhishma Gita. ಆದರೆ he is eligible to uncover ದಿ ಗೌಣಾನಿ ನಾಮಾನಿ ಅಥವಾದಲ್ಲ. ಸೊ ಅದರಿಂದ ನಮಗೆಲ್ಲ ಎಷ್ಟು ಅನುಕೂಲ ಮಾಡಿದ್ದಾರೆ ಅಂದರೆ, ವಿ ಹ್ಯಾವ್ ನೋ ವರ್ಡ್ಸ್ ಆಫ್ ಥ್ಯಾಂಕಿಂಗ್ ಟು ದ ಭೀಷ್ಮಾಚಾರ್ಯ ಆನ್ ಒನ್ ಹ್ಯಾಂಡ್. ಸಿಮಿಲರ್ಲಿ ಲಲಿತಾ ಸಹಸ್ರನಾಮ ಟುಡೇ ಈವ್ನಿಂಗ್ ಆ್ಯಂಡ್ ಟುಮಾರೋ ಮಾರ್ನಿಂಗ್ ಫಾರ್ ಯು ಇನ್ India. So I am going to teach on Lalita Sahasranamam beginning from the beginning. ನಿಮಗೆ ಲಿಂಕ್ ಮತ್ತೆ ಕಳಿಸ್ತೀನಿ. ಇಫ್ ಯು ಆರ್ ವೇಕ್ಫುಲ್ ಅಟ್ 7:30 AM, ಯು ಕ್ಯಾನ್ ಲಾಗ್ ಇನ್ ಆನ್ ಸಾಟರ್ಡೇ ಅಟ್ ಮಾರ್ನಿಂಗ್ 7:30 AM. ಸೊ ಏನಂದರೆ ಆವಾಗ ಯು ಸಿ ದ್ಯಾಟ್ ಲಲಿತಾ ಸಹಸ್ರನಾಮವನ್ನು ವಿಷ್ಣು ಡೈರೆಕ್ಟ್ಲಿ ಹೇಳ್ಕೊಳ್ಳೋದಕ್ಕೆ ಎಲಿಜಿಬಿಲಿಟಿ ಇಲ್ಲ. ಹಿ ಬಿಕೇಮ್ ಹಯಗ್ರೀವ ಮಹರ್ಷಿ ಆ್ಯಂಡ್ ಕೇಮ್ ಟು ವ್ಯಾಸ ಭಗವಾನ್ ಅಗಸ್ತ್ಯ and started teaching yani namani rahasyani namani. All the names of Lalita are rahasyam. ಅದರಿಂದ ಈ ರಹಸ್ಯವಾದ ಜ್ಞಾನವನ್ನು ನಾವು ಪತ್ತೆ ಮಾಡಬೇಕು ಅಂದರೆ ವಾಟ್ ಈಸ್ ದಿ ವೇ ಔಟ್? ಅನ್ವೇಷಣಃ. ಅನ್ವೇಷಣ ಅಂದ್ರೇನು? ಟ್ರೈಂಗ್ ಟು ರಿಪೀಟೆಡ್ಲಿ go after, think after, go deeper for understanding. ಸೊ ಈ ತರಹ ಇರೋ ಋಷಿಗಳ ಹತ್ರ ಹೋಗಿ ಒಬ್ಬ ಋಷಿ ಕೇಳ್ತಾನೆ, why are people are created constantly generations together? ಅಂದರೆ ಆವಾಗ ಸಿಂಪಲ್ ಆನ್ಸರ್ ವಾಸ್, ಬ್ರಹ್ಮದೇವನಿಗೆ ಪ್ರಜಾಕಾಮೋ ವೈ ಬ್ರಹ್ಮ. ಈ ಪ್ರಜಾಪತಿಗೆ ಏನಪ್ಪ ಇಷ್ಟ ಅಂದರೆ ಜನರನ್ನು ಹುಟ್ಟಿಸ್ತಾ ಇರೋದೇ ಅವನ ಕೆಲಸ. ಹೆಂಗೆ ಕುಲಾಲವನ್ಯಮಿತೆ ಬ್ರಹ್ಮಾಂಡ ಭಾಂಡೋದರೇ. ಕುಲಾಲ ಅಂದರೆ ಪಾಟರ್. ಆ ಪಾಟರ್ ಏನು ಮಾಡ್ತಾರೆ? ಕುಂಬಾರ. ಅವನು ಯಾವಾಗಲೂ ಈಸ್ ಕಾನ್ಸ್ಟೆಂಟ್ಲಿ ಎಂಗೇಜ್ ವಿತ್ ದ ವೀಲ್ ಆ್ಯಂಡ್ ಕೀಪಿಂಗ್ ಆನ್ ಪ್ರಿಪೇರಿಂಗ್ ಮಡಿಕೆಗಳು ಆಫ್ ಡಿಫರೆಂಟ್ ಸೈಜಸ್ ಆ್ಯಂಡ್ ಶೇಪ್ಸ್ ಆ್ಯಂಡ್ ಆಲ್ ದ್ಯಾಟ್. ಆ ಸೈಜು, ಶೇಪು, ಫ್ಯಾಷನಿಂಗು ಎಲ್ಲ ನೋಡ್ತಾ ಇದ್ದರೆ ಅದೇ ಪ್ರಪಂಚ. ವೆನ್ ಯು ಗೋ ಟು ಎ ಪಾಟರ್ ಶಾಪ್, you see how many kinds of pots have been displayed by the seller, by the vendor. And the moment you go to the shop, your mind goes to a particular madike.
of the shape and size and fashion and intensity and color. That's why ಪ್ರಪಂಚದಲ್ಲಿ even Paramatma, Brahmadeva also has not given same color to all people in the entire world. ಕೆಲವರಿಗೆ ಬ್ರೌನು, ಬ್ಲ್ಯಾಕು, ವೈಟು, ರೆಡ್ಡು ಎಲ್ಲ ಕಲರ್ಸು ಕೊಟ್ಟಿದ್ದಾರೆ ಸ್ಕಿನ್ಗೆ. ಅದಕ್ಕೋಸ್ಕರ ಈ ಮನುಷ್ಯರನ್ನು ಗುರ್ತು ಮಾಡಬೇಕು ಅಂದರೆ ಚರ್ಮದ ಬಣ್ಣ ಅಂತ ಹೇಳ್ತಾರೆ. ಚರ್ಮದ ಬಣ್ಣ ಈಸ್ ವೇರಿಯಂಟ್. ಬಟ್ ಅಂತಶ್ಚರ್ಮ, ದಿ ಸೆಕೆಂಡ್ ಚರ್ಮ ಇನ್ಸೈಡ್, ದೇರ್ ಆರ್ ಟೂ ಚರ್ಮಾಸ್ ಟು ಅಸ್. ಕೆಳಗಡೆ ಆ ಚರ್ಮದ ಮೇಲೆ ಇರೋ ಚರ್ಮ, ಕೆಳಗಡೆ ಇರೋ ಚರ್ಮಗೆಲ್ಲ ವೈಟೇ, ಅಲ್ಲಿ ಮಾತ್ರ ಯಾರಿಗೂ ಡಿಫರೆನ್ಸ್ ಇಲ್ಲ. ಸೊ ದೇರ್ ಆರ್ ಟೂ ಕೈಂಡ್ಸ್ ಆಫ್ ಚರ್ಮಾಸ್, ಔಟರ್ ಆ್ಯಂಡ್ ಇನ್ನರ್. ಇನ್ನರ್ ಚರ್ಮ ಈಸ್ ಪರಬ್ರಹ್ಮ. And unless the inner charma is cut, skin is cut, you don't see the blood coming out or flesh coming out or all these things you will not see. ಅದಕ್ಕೋಸ್ಕರ ಚರ್ಮೇವ ಮಾಗುಂಸಿ ಇನ್ ಸೌರ ಸೂಕ್ತಲ್ಲಿ ಆ ಸೂರ್ಯ ಭಗವಾನ್ ಎಲ್ಲರಿಗೂ ಸಮಾನವಾದ ಕಾಂತಿಯನ್ನು ಕೊಡ್ತಾನೆ. ಹೆಂಗೆ ಅಂದರೆ ಇಟ್ ಈಸ್ ಜಸ್ಟ್ ಲೈಕ್ ದ ಸ್ಕಿನ್ ಕವರಿಂಗ್ ದಿ ಎಂಟೈರಿಟಿ ಆಫ್ ದಿ ಇನ್ಸೈಡ್ ಥಿಂಗ್ಸ್ ಆಫ್ ಎವ್ರಿ ಹ್ಯೂಮನ್, ಎವ್ರಿ ಬೀಯಿಂಗ್ ಇನ್ ದ ವರ್ಲ್ಡ್. ಪ್ರತಿಯೊಂದು ಜಂತು ಜಾಲಕ್ಕೆ, ಎಲ್ಲರ ಜಂತುಗಳೇ, ಅದನ್ನು ಕವರ್ ಮಾಡೋದಕ್ಕೆ ಚರ್ಮ ಕೊಟ್ಟಿದ್ದಾನೆ. ಏನು ರೋಗ ಬಂದರೆ ಆ ಚರ್ಮ ವಿಲ್ ಫಸ್ಟ್ ಇಂಡಿಕೇಟ್ ಟು ಯು. ಅಲರ್ಜಿ ಆಗಲಿ, ಡೆಂಟ್ ಆಗಲಿ, ಆರ್ ಸ್ವೆಲ್ಲಿಂಗ್ ಆಗಲಿ, ಎಲ್ಲ ಚರ್ಮದಿಂದ ನಮ್ಮ ಡಯಾಗ್ನೋಸಿಸ್ ವಿಲ್ ಬಿಗಿನ್. ಹೆಂಗಿದೆಪ್ಪ ಚರ್ಮ ಅಂತ ನೋಡ್ತಾರೆ. ಸೊ ಹಾಗೆ ಇಲ್ಲಿ ಮಹಾನುಭಾವ ಪೈಪ್ಪಲಾದ ಹೇಳ್ತಾನೆ, ಕ್ರಿಯೇಟ್ ಮಾಡಿದ ಮೇಲೆ ಅವ್ರಿಗಿಷ್ಟ ಪ್ರಜಾಪತಿಗೆ. ನಾನು ಸ್ಟೋರಿ ಹೇಳಬೇಕು, ಮರ್ತು ಬಿಡ್ತೀರಾ. ಆಲ್ದೋ ಆಲ್ಮೋಸ್ಟ್ ಐ ಹ್ಯಾವ್ ಕಮ್ ಟು ದಿ ಎಂಡ್ ಆಫ್ ದಿ ಫಸ್ಟ್ ಪ್ರಶ್ನ ಆನ್ಸರ್ ಆರ್ ಫಸ್ಟ್ ಅಧ್ಯಾಯ. ಆ್ಯಂಡ್ ದೇರ್ ಫೋರ್, ಆ್ಯಂಡ್ ವಾಟ್ ಈಸ್ ದಟ್ ಹಿ ಹ್ಯಾಸ್ ಗಿವನ್? ಪ್ರಾಣಂ ಆ್ಯಂಡ್ ರಯಿ, ದೀಸ್ ಆರ್ ದಿ ಟೂ ಥಿಂಗ್ಸ್. ಪ್ರಪಂಚದಲ್ಲಿ ಜನರೆಲ್ಲ ಒದ್ದಾಡೋದು ತಮ್ಮ ಪ್ರಾಣರಕ್ಷಣ ಅಂದರೆ ಸೆಲ್ಫಿಶ್ನೆಸ್, ಅಂದರೆ ಈಗೋಯಿಸ್ಟಿಕ್ ಫೀಲಿಂಗ್ಸ್. ನಾನು, ಆಮೇಲೆ ನನ್ನ ಗೊಂಬೆ, ಯಾವಾಗಲೂ ನನ್ನ ಬಗ್ಗೆ ಮಾತಾಡೋದೇ ಎಲ್ಲರ ವಿಷಯ. ಏನಪ್ಪ ನನಗೇನು ಕೊಡ್ತೀಯಾ, ನನ್ನ ಕೈಗೆ ಬೆಚ್ಚೆ ಮಾಡ್ತೀಯಾ ಇಲ್ವಾ, ಬರೀ ಈ ಕೆಲಸ ಮಾಡೋದಕ್ಕೆ. ಪೀಪಲ್ ಆರ್ ಲೈಕ್ ದ್ಯಾಟ್ ಬಿಕಾಸ್ ಆತ್ಮಾನಂ. ಆಮೇಲೆ ಏನಾಗತ್ತೆ, ಅದು ಪ್ರಾಣ, ಅದಾದಮೇಲೆ ಧನಂ, ರೈ ಅಂದರೆ ಆ ರೈ ದುಡ್ಡು. ಸೊ ಆತ್ಮ, ಪ್ರಾಣ ಈಸ್ ಸೂರ್ಯ ಭಗವಾನ್ ಆ್ಯಂಡ್ ವೆಲ್ತ್ ಈಸ್ ಚಂದ್ರ. ಸೊ ಚಂದ್ರ ಆ್ಯಂಡ್ ಸೂರ್ಯ, you know who is there? Surya is constant, whether or not the reason, I mean, whether or not the atmosphere, I mean, weather changes or the atmospheric changes, daytime, Surya will give the light constantly and little dull or more bright light ಕೊಡ್ತಾನೆ. ಅಂದರೆ ಸೂರ್ಯ ಕಾಂತಿಯಲ್ಲಿ ಮಾತ್ರ, ಪ್ರಾಣದಲ್ಲಿ ಮಾತ್ರ ಯಾವ ತರಹ ಲೋಟು ದುಡುಕು ಇಲ್ಲ. ಆದರೆ ಚಂದ್ರ ಇದಾನಲ್ಲ ಪಾಪ, ಅವನ ಕತ್ಲಲ್ಲಿ ಮೋಡ ಬಂದರೆ ಕತ್ಲಾಗಿಬಿಡುತ್ತೆ, ತುಂಬ ಡಾರ್ಕ್. ಯು ಕೆನಾಟ್ ಸಿ ಇನ್ ರೈನಿ ಸೀಸನ್ ಆರ್ ವೆನ್ ಕ್ಲೌಡ್ಸ್ ಆರ್ ದೇರ್ ದಿ ಚಂದ್ರ ಅಟ್ ಆಲ್, ಓನ್ಲಿ ವೆನ್ ದಿ ಸ್ಕೈ ಈಸ್ ಕ್ಲಿಯರ್. ಶರತ್ಕಾಲದಲ್ಲಿ ತರಹ ಓನ್ಲಿ ಮೂನ್ ಲೈಟ್. ಅಂದರೆ ಏನರ್ಥ? ದುಡ್ಡಿನ ವ್ಯವಹಾರ, ವ್ಯಾಪಾರ, ಆಕರ್ಷಣ, ಆ್ಯಕ್ಟಿವಿಟಿ ಎಲ್ಲ ಚಂದ್ರನ ತರಹ ಇರುತ್ತೆ. ಒಂದು ಸಲ ಜೇಬು ತುಂಬ ದುಡ್ಡಿರುತ್ತೆ, ಒಂದು ಸಲ ಜೇಬು ಖಾಲಿ ಆಗಿಬಿಡುತ್ತೆ. ಯಾವಾಗ ಖಾಲಿ ಆಗುತ್ತೆ? ನಿಮ್ಮ ಬುದ್ಧಿ ಖಾಲಿ ಆದರೆ, ಅಂದರೆ ಕಂಟ್ರೋಲ್, ನಿಮ್ಮ ಇಂದ್ರಿಯಗಳ ಮೇಲೆ ಕಂಟ್ರೋಲ್ ಡುಮ್ ಆಗಿದ್ರೆ, ಆವಾಗ ಯು ಕೆನಾಟ್ ಕಂಟ್ರೋಲ್ ಮನಿ. ಅದರಿಂದ ನಮ್ಮ ಚಿಕ್ಕಮ್ಮ ಹೇಳ್ತಾ ಇದ್ದರು, ಆದಷ್ಟು ನಿಮ್ಮ ಕೈಯಲ್ಲಿ ದುಡ್ಡನ್ನು ಚೆನ್ನಾಗಿ, ಲಕ್ಷ್ಮಿಯನ್ನು ಚೆನ್ನಾಗಿ ಹಿಡಿಯಬೇಕು. ಆ್ಯಂಡ್ ಹಿಂಗೆ ಮಾಡಬಾರ್ದು, ಹೊಟ್ಟೋಗುತ್ತೆ. ಅದನ್ನೇ ಆ ಕಾಲದಲ್ಲಿ ಮಗು ಹುಟ್ಟಿದಾಗ ದಿ ಚೈಲ್ಡ್ ಯೂಸ್ ಟು ಹ್ಯಾವ್ ದಿ ಫಿಸ್ಟ್ ಟೈಟ್. ನಾವು ತೆಗಿಬೇಕು ಅಂದರೆ ಕಷ್ಟಪಟ್ಟು ಬೆರಳನ್ನು ತೆಗೆದರೆ ಅಲ್ಲಿ ಮಣ್ಣಿರುತ್ತೆ ಅಲೈನ್ಸಲ್ಲಿ. ಈಗಿನ ಕಾಲದಲ್ಲಿ ಮಕ್ಕಳು ತಾರಮ್ಮಯ್ಯನೇ. ಆ ಕಾಲದಲ್ಲಿ ಮಕ್ಕಳು ಹುಟ್ಟಿದರೆ ಯು ಕ್ಯಾನ್ ಸಿ ದ ಚೈಲ್ಡ್ ಬಾರ್ನ್ ವಿತ್ ಅ ಕ್ಲೋಸ್ಡ್ ಫಿಸ್ಟ್ ಅದು ಮಾತ್ರ. ಇವೆಲ್ಲ ಕಾಲಾಂತರದಲ್ಲಿ ಏನೇನೋ ಮಾರ್ಪಾಟುಗಳಾಗ್ತಾ ಇದೆ. ಬಟ್ ಆಲ್ ದ್ಯಾಟ್ ಈಸ್ ಅನ್ವೇಷಣಾ ಶಕ್ತಿ, ಅನ್ವೇಷಣಾ ಉತ್ಸಾಹ ಎಟ್ಸೆಟ್ರಾ ಎಲ್ಲ ಒಂಥರ ಆಗಿಬಿಡುತ್ತೆ. ಸೊ ಆ ಪ್ರಾಣದ ಬಗ್ಗೆ ಸೂರ್ಯ ಭಗವಾನ್, ಆ ಸೂರ್ಯನನ್ನೇ ಕೇಳ್ತಾನೆ. ವಿಶ್ವರೂಪಂ
ಹರಿಣಾ ಹರಿಣಂ ಜಾತವೇದಸಂ ಪರಾಯಣಂ ಜ್ಯೋತಿರೇಕಂ ತಪಂತಂ ಸಹಸ್ರರಶ್ಮಿಃ ಸತಧಾ ವರ್ತಮಾನಃ ಪ್ರಾಣಃ ಪ್ರಜಾನಾಂ ಉದಯತಿ ಏಷಃ ಸೂರ್ಯಃ. ಸೊ ಬಟ್ ವೆನ್ ಯು ಕಮ್ ಟು ದಿಸ್ ಚಂದ್ರ ದುಡ್ಡು. ಸೊ ದುಡ್ಡು ಹೆಂಗಿರುತ್ತೆ ಅಂದರೆ ಪಂಚಪಾದಂ ಪಿತರಂ ದ್ವಾದಶಾಕೃತಿಂ ದಿವಹ ಆಹುಹು ಪರೇ ಅರ್ಧೇ ಪರ ನೋನು. ಸೊ ಈ ಈ ಚಂದ್ರ ಈಸ್ ಆಲ್ವೇಸ್ ನಾಟ್ ಕಾನ್ಸೆಪ್ಟ್. ದಟ್ಸ್ ವೈ ಚಂದ್ರನ ಕೂಡ ಡಿಸ್ಕ್ರಿಪ್ಷನ್ ಇದೆ, ಸೂರ್ಯದು ಆಮೇಲೆ ಚಂದ್ರ. ಈ ರೀತಿಯಾಗಿ ಸೂರ್ಯ ಚಂದ್ರರಿಬ್ಬರು ಕೂಡ ದೇ ಆರ್ ದೇರ್. ಬಟ್ ಸೂರ್ಯ ಈಸ್ ಕಾನ್ಸ್ಟೆಂಟ್, ಹಿ ವಿಲ್ ನೆವರ್ ಶರ್ಕ್ ಫ್ರಮ್ ಗಿವಿಂಗ್ ದಿ ಲೈಟ್, ಗಿವಿಂಗ್ ದ ಬ್ರಿಲಿಯನ್ಸ್. ಅದರಿಂದ ಪ್ರಾಣ ಇರೋ ತನಕ ನಾವು ಕೆಲಸ ಮಾಡಬೇಕು. ಯಾವತ್ ಪ್ರಾಣ ತಾವತ್ ವೈ ಶಕ್ತಿ, ಯಾವತ್ ಪ್ರಾಣ ತಾವತ್ ವೈ ಚೇಷ್ಟಾ. ಆ ಪ್ರಾಣ ಒಂದು ಹೊಟ್ಟೋದ್ರೆ ಆಗೋಯ್ತು. ಆದರೆ ದುಡ್ಡಿರೋ ತನಕ ಜನರು ತುಂಬ ಕೊಬ್ಬಿಂದ ಇರ್ತಾರೆ. ಆ ದುಡ್ಡು ಅಧಿಕಾರ ಅದು ಎಲ್ಲ ಹೋದ್ಮೇಲೆ ದೇ ವಿಲ್ ಬಿ ಆನ್ ಪ್ಲಾಟ್ಫಾರ್ಮ್ ಓನ್ಲಿ. ಮಿನಿಸ್ಟರ್ಸು, ಪ್ರೆಸಿಡೆಂಟ್ಸು. ದಿ ಅದರ್ ಡೇ ಐ ಸಾ ದಿ ಫೋಟೋಗ್ರಾಫ್ ಆಫ್ ದಿ ಲಂಕನ್ ಪ್ರೆಸಿಡೆಂಟ್, ಒನ್ ಲೇಡಿ, ಶಿ ವಾಸ್ ವಾಕಿಂಗ್ ಇನ್ ದಿ ಸ್ಟ್ರೀಟ್ಸ್ ಆಫ್ ಲಂಡನ್. ಏನು ಆರ್ಡರಿ ಅದೇ ಪ್ರೆಸಿಡೆಂಟಾಗಿ ಹೋಗ್ತಾ ಇದ್ರೆ ಬಾಡಿ ಗಾರ್ಡ್ಸು, ಪೆಟ್ರೋಲಿಂಗು, ಪೊಲೀಸು, ಅವರು ಇವರು ಎಷ್ಟು ಹಂಗಾಮ ಇರುತ್ತೆ ಪ್ರೆಸಿಡೆಂಟ್ ಬರುವಾಗ. ನೋಬಡಿ. ಅದೇ ಅಷ್ಟೇ ಇವಾಗ ನೋಡಿ, ಪ್ರೈಮ್ ಮಿನಿಸ್ಟರ್ ಬರುವಾಗ ಎಷ್ಟೊಂದು ಬಂದೋಬಸ್ತ್ ಮಾಡ್ತಾರೆ. ಆದರೆ ಆ ಸೀಟ್ ಹೊಟ್ಟೋದ್ಮೇಲೆ ಪ್ಲ್ಯಾಟ್ಫಾರ್ಮೇ ದಿಕ್ಕು. ಬಿಕಾಸ್ ದಿ ರೈ ಅನ್ನೋದು ನೆವರ್ ಇಟ್ ಈಸ್ ಕಾನ್ಸ್ಟೆಂಟ್ ವಿತ್ ಇನ್ ವೇ. ದೇರ್ ಫೋರ್ ನಮ್ಮ ಪ್ರಾರ್ಥನೆ ಅಂದರೆ ಲಕ್ಷ್ಮೀಂ ಅನಪಗಾಮಿನೀಂ ಜಾತವೇದೋ ಯುಹಾವಹ. ಅಯ್ಯ ಜಾತವೇದ ಅಗ್ನಿ, ನನ್ನ ಹತ್ರ ನಮ್ಮ ಮನೆ ಕರ್ಕೊಂಡು ಬರಬೇಕು ಅಂದರೆ ಐ ಡೋಂಟ್ ವಾಂಟ್ ಅಲ್ಲಾಟಪ್ಪ ಲಕ್ಷ್ಮಿ ಬಂದ ತಕ್ಷಣ ಇನ್ನು ಚಪ್ಪಲಿ ಬಿಡೋದೇ ಇಲ್ಲ ಒಳಗಡೆ ಬರೋದಕ್ಕೆ. ನೋಡಿದ್ದಾಯಿತು ಹೋಗ್ತೀನಿ ನಿಮ್ಮ ಮನೆಯಿಂದ ಅಂತ ಹೇಳಿದರೆ ಎಷ್ಟು ಕಷ್ಟ. ಅದರಿಂದ ನಾವು ಶ್ರೀ ಸೂಕ್ತದಲ್ಲಿ ಏನಂತ ಪಾಠ ಹೇಳಿದ್ದಾರೆ ಮಹರ್ಷಿಗಳು, ಏನು ಅನಪಗಾಮಿನಿ. ಯಾಕೆ ಅನಪಗಾಮಿನಿ ಲಕ್ಷ್ಮಿ ಇರಬೇಕು ಅಂದರೆ ಯಸ್ಯಾಂ ಹಿರಣ್ಯಂ ವಿಂದೇಯಂ ಕಾಮಶ್ವಂ ಪುರುಷಾನಹಂ. ಇಂಥ ವೆಲ್ತನ್ನು ನಾನು ಸಂಪಾದನೆ ಮಾಡೋದಕ್ಕೆ ಅವಕಾಶ ಆಗತ್ತೆ. ಅಂಥ ಕಾನ್ಸ್ಟೆಂಟ್ ತಾಯಿಯನ್ನು ನನ್ನ ಮನೆಯಲ್ಲಿ ಬಂದು ಇಟ್ಬಿಡಿ ಅಂತ. ಅದಕ್ಕೋಸ್ಕರ ಪಾಪ ಆ ಶ್ರೀದೇವಿಗೆ ಏನು ಹೆಸರು ಅಂದರೆ ಚಲಾಯೈ ನಮಃ ಓಂ, ಚಂಚಲಾಯೈ ನಮಃ ಓಂ, ನಾರಾಯಣ ಸಮಾಶ್ರಿತಾಯೈ ನಮಃ ಓಂ, ಭಕ್ತಪರಾಧೀನಾಯೈ ನಮಃ ಓಂ. ಈ ನೇಮ್ಸ್ ಎಲ್ಲ ನೋಡ್ತಾ ಇದ್ರೆ ಪಾಪ ಲುಕ್ ಅಟ್ ಲಕ್ಷ್ಮೀ, ಶ್ರೀದೇವತಾ, ರೈ ದೇವತಾ. ಶಿ ಈಸ್ ಸಿಂಪ್ಲಿ ಸಟ್ಲಿಂಗ್ ಬಿಟ್ವೀನ್ ವೈಕುಂಠ ಆ್ಯಂಡ್ ಅದರ್ ಲೋಕಾಸ್. ಯಾವ ಲೋಕದಲ್ಲಿ ಯಾರು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾರೋ ಪಾಪ ಬರ್ತಾಳೆ. ಸೊ ಲಕ್ಷ್ಮೀ ನಾರಾಯಣ ಹತ್ರ ಇದ್ದರೆ ಭಕ್ತರ ಚಿಂತೆ, ಆ್ಯಂಡ್ ಭಕ್ತರಿದ್ದರೆ ನಾರಾಯಣ ಚಿಂತೆ. ಡು ಯು ಥಿಂಕ್ ದಟ್ ಲಕ್ಷ್ಮಿ ಈಸ್ ವೆರಿ ಪೀಸ್ಫುಲ್? ನೋ. ಇಟ್ಸ್ ಎಕ್ಸಾಕ್ಟ್ಲಿ ವಾಟ್ ಸೀತಾದೇವಿ ಆಲ್ಸೋ. ಸೀತಾದೇವಿ ವಾಸ್ ಹೈಲಿ ವರೀಡ್. ಅಯ್ಯೋ, ನಾನು ಅರಣ್ಯಕಾಂಡದಲ್ಲೇ ನನ್ನನ್ನು ಆ ರಾವಣಾಸುರ ಮುಟ್ಟಾಳ ಎತ್ಕೊಂಡು ಬಂದುಬಿಟ್ಟಿದ್ದಾನೆ, ಈಗ ಎಗ್ಗಿದಾನೋ, ಯಾರು ಅಡ್ವೈಸ್ ಮಾಡ್ತಾರೆ, ಹೆಂಗಿದಾನೋ ಏನೋ. ಶಿ ವಾಸ್ ಕಾನ್ಸ್ಟೆಂಟ್ಲಿ ಥಿಂಕಿಂಗ್ ಆಫ್ ರಾಮಮೇವ ಅನುಧ್ಯಾಯಂತಿ. ಶಿ ವಾಸ್ ಕಾನ್ಸ್ಟೆಂಟ್ಲಿ ಥಿಂಕಿಂಗ್ ಆಫ್ ರಾಮ. ಲೈಕ್ವೈಸ್ ರಾಮ ಆಲ್ಸೋ ತಾಮೇವ ಧ್ಯಾಯನ್ ನ ಅಪಸರ್ಪದಿ ಮಶಕಾನ್ ನ ಝಷಕಾನ್ ನ ಸರೀಸೃಪಾನ್ ರಾಮ. ಆ ಸೀತಾದೇವಿಯನ್ನೇ ಯೋಚನೆ ಮಾಡ್ತಾ ಮೈ ಮೇಲೆ ಹಾವುಗಳು ಹೋದರೂ ಕೂಡ ಹಿ ವಾಸ್ ನಾಟ್ ಬಾದರ್ಡ್ ಅಬೌಟ್ ಇಟ್. ಹಾವುಗಳು ಹೋಗುತ್ತೆ, ಬಿಕಾಸ್ ಅರಣ್ಯದಲ್ಲಿದ್ದಾನೆ. ಇವರೇನೋ ಅರಣ್ಯದಲ್ಲಿ ಕೂತಿದ್ದಾನೆ ರಾಮ, ಆ ಸೀತಾದೇವಿ ರಾಕ್ಷಸ ಮಧ್ಯದಲ್ಲಿ ಕೂತಿದ್ದಾಳೆ. ಸೊ ಇಬ್ಬರಿಗೂ ಸಂತೋಷ ಇಲ್ಲ, ಸುಖ ಇಲ್ಲ, ಭಯನೇ. ಬಟ್ ದಟ್ಸ್ ವೈ ಅಯ್ಯೋ ರಾಮ, ಅಯ್ಯೋ ಸೀತಾ ಅಂತ ಹೇಳ್ತೀವಿ. ಸೊ ಈ ರೈ ಬಗ್ಗೆ, ಚಂದ್ರನ ಬಗ್ಗೆ, ಆಮೇಲೆ ಪಿತೃದೇವತೆಗಳ ಬಗ್ಗೆ. ದೆನ್ ಆಲ್ಸೋ ವಿ ಹ್ಯಾವ್ ಗಾಟ್ ಎ ಡಿಸ್ಕ್ರಿಪ್ಷನ್ ಅಬೌಟ್ ದಿ ಟೈಮ್. ಕಾಲಾಭ್ರಭ್ರಮರ ಕಾಲಾಭ್ರಭ್ರಮರ ಅಂಜನಜ್ಯುತಿ ನಿಭಂ. ಸೊ ಈ ಶಿವ ಈಸ್ ಕಾಲಾಭ್ರಭ್ರಮ. The Kala is a very powerful one. The very name Kala means dark. When it is dark,
Nothing is visible. Even everything will become, you cannot see anything in the dark. Therefore, the philosophy, ಈ ಬ್ರಹ್ಮಾನ್ವೇಷಣೆ ಹೆಂಗಿರುತ್ತೆ ಅಂದರೆ, my professor used to say, it is like a blind man searching for a black cat in pitch darkness. That is what is the Brahmanveshana. It is very hard to explore the Brahmagnana. It's like a black cat searching for a black cat, a blind man, and in so ಎಲ್ಲ black ಇದ್ದಾಗ ಕಷ್ಟ ಆಗುತ್ತೆ. Therefore, ಇಲ್ಲೇನಾಗುತ್ತೆ, we have got, I don't want to repeat, ಅಹೋರಾತ್ರೇ ಪ್ರಜಾಪತಿ ತಸ್ಯ ಹರೇವ ಪ್ರಾಣಃ ರಾತ್ರಿರೇವ ರಯಿಃ ಪ್ರಾಣವಾ ಏತೆ ಪ್ರಸ್ಕಂದಂತಿ ಯೇ ದಿವಾರತ್ಯಾ ಸಂಯುಜ್ಯಂತೆ ಬ್ರಹ್ಮಚರ್ಯಮೇವ ರಾತ್ರಿರತ್ಯಾ ಸಂಯುಜ್ಯಂತೆ. So, I am just reading the last portions, 161, 14, 15, 16 ಓದ್ತಾ ಇದ್ದೀನಿ, ಬಿಕಾಸ್ ವಿ ಹ್ಯಾವ್ ಕಮ್ ಟು ದಟ್. ಈ ಪ್ರಾಣಿಗಳಿಗೆಲ್ಲ ಏನು ಬೇಕು ಅಂದರೆ ಅನ್ನಂ. ಈ ಅದಕ್ಕೋಸ್ಕರ ದೇರ್ ಇಸ್ ಇಂಪಾರ್ಟೆನ್ಸ್ ಆಫ್ ಅನ್ನಂ. ಅಂಡ್ ಪಂಚಕೋಶ ವಿದ್ಯದಲ್ಲಿ ದೇರ್ ಆರ್ ಬೀಯಿಂಗ್ಸ್ ಇನ್ ದ ಕ್ರಿಯೇಷನ್. ಅದರ ಆಸ್ ಯುವರ್ ಥಿಂಗ್, ದೇರ್ ಆರ್ ಫೋಲ್ಡ್ಸ್. ಪ್ರಾಣಮಯ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯಮಾತ್ಮ. ಈ ಆತ್ಮ ಅನ್ನೋದು ಮಯ. ಮಯ ಅಂದರೆ ಕಂಪ್ಲೀಟ್ಲಿ ಎನ್ವಲಪ್ಡ್, ಎನ್ಗ್ರಾಸ್ಡ್. ಏನಪ್ಪ ಅಂದರೆ ಪ್ರಾಣಮಯ, ಅನ್ನಮಯ. ಅನ್ನವೇ ಪರಮಾರ್ಥವಾಗಿ ಇಟ್ಕೊಂಡು ಅನ್ನ ಸಿಕ್ಕಿದರೆ ಸಾಕು ಸಂತೋಷ ಪಡೋದು ಜಂತುಗಳು, ಮನುಷ್ಯರು ಇದ್ದಾರೆ. ಓ ಜಿಲೇಬಿ, ಓ ಚಪಾತಿ, ಈ ತರಹ ಆಶ್ಚರ್ಯ. ಅನ್ನವನ್ನು ನೋಡಿದರೆ ಆಶ್ಚರ್ಯ. ಅಲ್ಲಿ ಅನ್ನಮಯವಾಗುತ್ತೆ. ಕೆಲವರಿಗೆಲ್ಲ ಏನು ಬೇಕು ಅದು ಬೇಕು ಅಂತ. ಸೊ ಅನ್ನಮಯ ಅಂದರೆ, ಫಾರ್ ಎಕ್ಸಾಂಪಲ್, ದಿ ಡಾಗ್ ಈಸ್ ಸೆಟ್ ಟು ಬಿ ಅನ್ನಮಯ ಬೇಸಿಕಲಿ. ನಮ್ಮ ಭರ್ತರು ಹೇಳ್ತಾನೆ, ನಾಯಿನ ವರ್ಣನೆ ಮಾಡ್ತೋ, ಏನು ಜ್ಞಾಪಕ ಇಟ್ಕೊಳ್ಳಿ, ಲಾಂಗೂಲ ಚಾಲನ ಮಘಶ್ಚರಣಾವಘಾತಂ ಭೂಮೌ ನಿಪತ್ಯವದನೋದರ ದರ್ಶನಂ ಚ ಸ್ವಾ ಪಿಂಡದಸ್ಯ ಕುರುತೆ ಗಜಪುಂಗವಸ್ತು ಧೀರಂ ವಿಲೋಕಯತಿ ನಾ ಚಾಟು ಶತೈಶ್ಚ ಭುಂಕ್ತೆ. ಸೊ ದರ್ ಇಸ್ ಎ ವಂಡರ್ಫುಲ್ ಕಾಂಟ್ರಾಸ್ಟ್ ಬಿಟ್ವೀನ್ ಎ ಡಾಗ್ ಆ್ಯಂಡ್ ಎ ಎಲಿಫೆಂಟ್. ಆ ಡಾಗ್ ಏನು ಮಾಡುತ್ತೆ, ಸ್ವಲ್ಪ ಪಿಂಡ ಕೊಟ್ಟರೆ ಅದೇನು ಮಾಡುತ್ತೆ, ಲಾಂಗೂಲ ಚಾಲನಂ, ಇಟ್ ಜಸ್ಟ್ ವ್ಯಾಕ್ಸ್ ಇಟ್ ಸ್ಟೈಲ್. ಲಾಂಗೂಲ ಚಾಲನಂ, ಇಟ್ ಫಾಲ್ಸ್ ಡೌನ್ ಆನ್ ದಿ ಗ್ರೌಂಡ್, ಇಟ್ ಜಸ್ಟ್ ಶೋಸ್ ಇಟ್ಸ್ ಮೌತ್. ವದನೋದರ ದರ್ಶನಂಚ, ಇಟ್ ಜಸ್ಟ್ ಡಿಸ್ಪ್ಲೇಸ್ ಇಟ್ಸ್ ಸ್ಟಮಕ್ ಆ್ಯಂಡ್ ದೆನ್ ಬಾಯಿ. ಇದೆಲ್ಲ ಯಾಕೆ ನಾಯಿ ಮಾಡ್ತಾಳೆ ಅಂದರೆ ಪಿಂಡದಸ್ಯ ಕುರುತೆ. ಆದರೆ ಈ ಆನೆಗಳು, ನೀವು ಅಲ್ಲಿ ಎಲ್ಲ ಆಹಾರ ಹಾಕಿದರೂ ಮುಟ್ಟೋದಿಲ್ಲ. ಯು ಹ್ಯಾವ್ ಟು ಟೇಕ್ ದಟ್ ಫುಡ್ ಔಟ್, ದಟ್ ಶುಗರ್ ಕೇನ್ ಪೀಸ್ ಆರ್ ಎನಿಥಿಂಗ್ ಲೈಕ್ ದಟ್, ಆ್ಯಂಡ್ ಕೀಪ್ ರಿಕ್ವೆಸ್ಟಿಂಗ್ ದ ಆನೆ ಟು ಅಕ್ಸೆಪ್ಟ್ ಇಟ್ ಆ್ಯಂಡ್ ಈಟ್ ಇಟ್, ದೆನ್ ಓನ್ಲಿ ಇಟ್ ವಿಲ್ ಓಪನ್ ಇಟ್ಸ್ ಮೌತ್. ಅದು ಆನೆ ಏನು ಮಾಡ್ತಂದರೆ ಚಾಟು ಶತ ಇಶ್ಚ ಭುಂಕ್ತೆ. ಸೊ ಲೈಕ್ ದ್ಯಾಟ್ ಈ ಪ್ರಾಣಿಗಳು ಜಗತ್ತಲ್ಲಿ ಈ ಪಂಚ ಡಿವಿಷನ್ಸ್ ಅಲ್ಲಿ ಇರ್ತಾರೆ. ಅನ್ನಮಯ, ಪ್ರಾಣಮಯ. ಈ ಪ್ರಾಣಮಯ ಅನ್ನುವಾಗ ಈ ಉಚ್ಛ್ವಾಸ ನಿಶ್ವಾಸಗಳು ಹೊರಟೋಗೋ ತನಕ ಇರ್ತಾರೆ. ಆಮೇಲೆ ಡೆಡ್. ಈವನ್ ಪಂಚಪ್ರಾಣಗಳು ಹೊರಟೋಗ್ಬೇಕು ಅಂದರೆ ಫುಲ್ 24 hours ಬೇಕು ಅಂತ ಹೇಳ್ತಾರೆ. ಅಂಡ್ ಮನೋಮಯ. See, Manomaya is another sheath where the mind is important. Everywhere mind operates. You know that? Mana eva karanam bandha mokshayo. ಅದರಿಂದ ನಮ್ಮ ವಾಗ್ಗೇಯಕಾರರು ಇನ್ನು ಬೇರೆಯವರೆಲ್ಲ ದೇ ಮೇಡ್ ದೇರ್ ಕೀರ್ತನಾಸ್ ಅಡ್ರೆಸ್ಸಿಂಗ್ ದ ಮೈಂಡ್. ಓ ಮನಸ, ಮಾನಸ ಸಂಚರರೇ ಅಂತ ತುಂಬ ಒಳ್ಳೆ ಸಾಂಗ್ಸ್ ಎಲ್ಲ ಇದೆ. ಅಂದರೆ ದೇರ್ ಆರ್ ಸೋ ಮೆನಿ ಶ್ಲೋಕಾಸ್ ಆಲ್ಸೋ. ಸೊ ಮನಸ್ಸು ಅಂದರೆ ಫಿಕಲ್. ಚಂದ್ರ ಈಸ್ ಆಲ್ವೇಸ್ ಕಂಪೇರ್ಡ್ ಟು ಮೈಂಡ್. ನೋಡೋದಕ್ಕೇನೋ ವೈಟ್ ಆಗಿರ್ತಾನೆ, ಆದರೆ ಸ್ವಲ್ಪ ನೋಡಿದ್ರೆ ಸ್ಪೆಕ್ ಇರುತ್ತೆ, ಬ್ಲ್ಯಾಕ್ ಸ್ಪೆಕ್. ಹಾಗೆ ಎಲ್ಲರೂ ನೋಡಿದ್ರೆ ತುಂಬ ಅಂದವಾಗಿ ಆಕರ್ಷಣೀಯವಾಗಿರ್ತಾರೆ. ಇಟ್ ಸೆಡ್ ಆಲ್ ಬ್ಯೂಟಿಫುಲ್ ವುಮೆನ್ ಆರ್ ಸ್ಟೂಪಿಡ್ಸ್ ಅಂತ ಹೇಳಿದ್ರು ಒಂದು ಸಲ. ಆ್ಯಂಡ್ ಐ ಡೋಂಟ್ ನೋ ದಿಸ್ ಇಸ್ ಟ್ರೂತ್. ಸಮಥಿಂಗ್ ಲೈಕ್ ಒನ್ ಎ ಬ್ಯೂಟಿಫುಲ್ ಲೇಡಿ ಪ್ರಪೋಸ್ ಟು Bernard Shaw, a great fellow, but he was very ugly to look at.
ಆ ಸಿನಿಮಾ ಸ್ಟಾರ್ ತುಂಬ ಅಂದವಾಗಿರೋದು ನಾವಿಬ್ಬರು ಮದುವೆ ಮಾಡ್ಕೊಳ್ಳೋಣ ಸೊ ದಟ್ ಅವರ್ ಚೈಲ್ಡ್ ವಿಲ್ ಗೆಟ್ ಮೈ ಬ್ಯೂಟಿ ಆ್ಯಂಡ್ ಯುವರ್ ಇಂಟೆಲಿಜೆನ್ಸ್ ವಿಲ್ ಬಿ ಕಂಟ್ರಿಬ್ಯೂಟಿಂಗ್ ಟು ದಿ ವರ್ಲ್ಡ್ ಅಂತ ಹೇಳಿದರೆ ಅವಾಗ ಬೆನ್ನಾಡ್ ಶಾ ಹೇಳಿದಾರಂತೆ ಇಟ್ಸ್ ಎ ಲೋ ಸ್ಟಾರಿ ಅಬೌಟ್ ಹಿಮ್ ಇಲ್ಲ ಇಟ್ಸ್ ಓಕೆ ಬಟ್ ಸಪೋಸಿಂಗ್ ಇಟ್ ಇನ್ಹೆರಿಟ್ಸ್ ಮೈ ಬ್ಯೂಟಿ ಆ್ಯಂಡ್ ಯುವರ್ ಇಂಟೆಲಿಜೆನ್ಸ್ ದಿ ಚೈಲ್ಡ್ ವಿಲ್ ಬಿ ಎ ಪ್ರಾಬ್ಲಮ್ ಇನ್ ಸೊಸೈಟಿ ಅಂತ ಹೇಳಿದ್ರು ಅಂತ ಹೇಳ್ತಾ ಇದ್ರು ಐ ಡೋಂಟ್ ನೋ ಸೊ ಹೀಗೆ ಅನ್ನಂ ವೈ ಪ್ರಜಾಪತಿ ತಥೋ ವೈ ತದೇತದು ತದ್ರೇತಃ ತಸ್ಮಾದಿಮಾ ಪ್ರಜಾ ಪ್ರಜಾಯಂತ ಸೊ ಈ ಅನ್ನದಿಂದ ರೇತಸ್ಸು ಜನರೇಟಿವ್ ಫ್ಲೂಯಿಡ್ ಇನ್ ಆಲ್ ಬೀಯಿಂಗ್ಸ್ ಈಸ್ ಬೀಯಿಂಗ್ ಕ್ರಿಯೇಟೆಡ್ ದಟ್ಸ್ ವೈ ಶತಪಥ ಬ್ರಾಹ್ಮಣದಲ್ಲಿ ಯಾಜ್ಞವಲ್ಕ್ಯ ಮಹರ್ಷಿ ಹೇಳ್ತಾರೆ ಅನ್ನಸ್ಯ ವೈರಸಃ ರೇತಃ ಅಂತಾರೆ ಅಂಡ್ ರತಿರ್ಹಿ ಮನುಷ್ಯಾಣಾಂ ಪರಮಾನಂದಃ ಸೊ ಸ್ತ್ರೀಯ ಸಂಪರಿಶ್ವಕ್ತಃ ಬಾಹ್ಯಂ ನ ಜಾನಾತಿ ಪುರುಷಃ ಓ ಗಾಡ್ ದಿಸ್ ಎರೋಟಿಕ್ಸ್ ಇನ್ ಅವರ್ ಸಾಂಸ್ಕ್ರಿಟ್ ಲಿಟ್ರೇಚರ್ ಈಸ್ ಗ್ರೇಟ್ ಅದನ್ನು ಕಾಮಸೂತ್ರಗಳು ಬಟ್ ಐ ಹ್ಯಾವ್ ರಿಟರ್ನ್ ಆರ್ಟಿಕಲ್ ಆನ್ ಎರೋಟಿಕ್ಸ್ ಇನ್ ಋಗ್ವೇದ ಎರೋಟಿಕ್ಸ್ ಇನ್ ಯಜುರ್ವೇದ ಎರೋಟಿಕ್ಸ್ ಇನ್ ಅಥರ್ವೇದ ಅಂತ ಬಿಕಾಸ್ ಈ ಶೃಂಗಾರ ಅನ್ನೋದು ಇಲ್ಲದೇ ಇದ್ದರೆ ಪ್ರಪಂಚ ಎಲ್ಲ ಶೂನ್ಯವಾಗಿಬಿಡುತ್ತೆ ಆಲ್ ಆರ್ ನಫ್ಷಿಯಲ್ ಬೇಬೀಸ್ ಅಂತ ಹೇಳ್ತಾ ಇರ್ತಾರೆ ಅರುಣ ಪ್ರಶ್ನದಲ್ಲಿ ವಿ ಹ್ಯಾವ್ ಗಾಟ್ ರೆಫರೆನ್ಸ್ ದ ನಫ್ಷಿಯಲ್ ಬೇಬೀಸ್ ಬಿಕಾಸ್ ರಾತ್ರಿ ಆದರೆ ರಾತ್ರಿಯಲ್ಲಿ ಆಗೋ ಕೆಲಸನ ಬೇರೆ ಸೊ ಇನ್ ದಿ 114 ವಾಟ್ ಈಸ್ ನೈಟ್ ಅಹೋರಾತ್ರಿಗಳಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರಾಣಾಹ ಯಾವಾಗ ವೆನ್ ಇಟ್ ಈಸ್ ಎ ಡೇ ಟೈಮ್ ರಾತ್ರಿರೇವರೈಃ ಪ್ರಾಣಾವಾ ಏತೆ ಪ್ರಸ್ಕಂದಂತಿ ಯೇ ದಿವಾರತ್ಯಾ ಸಂಯುಜ್ಯಂತೆ ಬ್ರಹ್ಮಚರ್ಯಮೇವ ತದ್ಯತ್ರಾತ್ರೌ ರತ್ಯಾ ಸಂಯುಜ್ಯಂತೆ ಸೊ ಈ ನೋಡ್ತಾ ಇದ್ರೆ ಸೋ ಬ್ಯೂಟಿಫುಲ್ ಇಟ್ ಈಸ್ ಸೊ ವಾಸನ್ ವುಡ್ ಯು ಪ್ಲೀಸ್ ರೀಡ್ 1, 14, 15 and 16. Anybody who is there? Because I want you also to record your voice. 16 ಗುರುಜಿ ಹೇಳಿ ಅದೇ 1, 14, 15, 16 ಮೂರು 1, 14, 15 and 16 ಅನ್ನಂ ವೈ ಪ್ರಜಾಪತಿಸ್ತತೋ ಅವೈ ತದ್ರೇತಸ್ತತಸ್ಮಾದಿಮಾ ಪ್ರಜಾಯಂತ ಇತಿ ಅನ್ನಂ ವೈ ಪ್ರಜಾಪತಿಸ್ತತೋ ಅವೈ ತದ್ರೇತ ತಸ್ಮಾದಿಮಾ ಪ್ರಜಾಯಂತ ಇತಿ ತದ್ಯೇ ಹವೈ ತತ್ ಪ್ರಜಾಪತಿ ವ್ರತಂ ಚರಂತಿ ತೇ ಮಿಥುನಮುತ್ಮಾದಯಂತೆ ತೇಷಾಮೇವೈಷ ಬ್ರಹ್ಮಲೋಕೋ ಯೇಷಾಂ ತಪೋ ಬ್ರಹ್ಮಚರ್ಯಂ ಯೇಷು ಸತ್ಯಂ ಪ್ರತಿಷ್ಠಿತಂ ತೇಷಾಮಸೋ ವಿರಜೋ ಬ್ರಹ್ಮಲೋಕೋ ನ ಯೇಷು ಜಿಹ್ಮಾ ಮನೃತಂ ನ ಮಯಾ ಚೇತಿ. ಬ್ಯೂಟಿಫುಲ್ ನೋಡಿದ್ರಾ ಇವಾಗ ಸನ್ಯಾಸಿ ನಮ್ಮ ಮನುಷ್ಯರಿಗೆ 4 ಆಶ್ರಮಾಸ್ ಕೊಟ್ಟಿದ್ದಾರೆ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಆ್ಯಂಡ್ ಸನ್ಯಾಸ ಸೊ ಬ್ರಹ್ಮಚಾರಿ ಕ್ಯಾನ್ ಜಂಪ್ ಇನ್ ಟು ಸನ್ಯಾಸ ಗೃಹಸ್ಥ ಕ್ಯಾನ್ ಕನ್ವರ್ಟ್ ಇನ್ ಟು ಸನ್ಯಾಸ ಆ್ಯಂಡ್ ಏಜ್ ಆದಮೇಲೆ ಎವ್ರಿಬಡಿ ಬಿಕಮ್ಸ್ ಎ ವಾನಪ್ರಸ್ಥ ದಟ್ ಮೀನ್ಸ್ ರಿಟೈರ್ಮೆಂಟ್ ಸೊ ಇದು ಈ 4 ಸ್ಟೇಜಸ್ಸಲ್ಲಿ ಎಲ್ಲರೂ ಅನುಭವ ಮಾಡ್ತಾರೆ ಬ್ರಹ್ಮಚರ್ಯದಿಂದ ಜಂಪ್ ಇನ್ ಟು ಸನ್ಯಾಸ ಇಟ್ಸ್ ವೆರಿ ಹಾರ್ಡ್ ಜಾಬ್ ಬ್ರಹ್ಮಚರ್ಯಂ ಚರಂತಿ ಬ್ರಹ್ಮಚರ್ಯ ಮೀನ್ಸ್ ದೆರ್ ಇಸ್ ಲಾಟ್ ಆಫ್ ಸೆಲಿಬಸಿ ಅಂತ ಹೇಳ್ತಾರೆ ಆ್ಯಂಡ್ ದೆರ್ ಇಸ್ ಲಾಟ್ ಆಫ್ ಕಂಟ್ರೋಲ್ ಎ ಸೆಟ್ ಆಫ್ ಮೈಂಡ್ ದಟ್ ಯು ಡೋಂಟ್ ಗೆಟ್ ಅಟ್ರಾಕ್ಟೆಡ್ ಟು ದಿ ವರ್ಲ್ಡ್ಲಿ ಅಟ್ರಾಕ್ಷನ್ಸ್ ದೆರ್ ಆರ್ ಫಾರ್ ಎಕ್ಸಾಂಪಲ್ ನಮ್ಮ ಕೇಂದ್ರಕ್ಕೆ ಸ್ವಾಮೀಜಿ ಬರ್ತಾಯಿದ್ರು ನನಗೆ ಹಣ್ಣಿನ ರುಚಿನೇ ಗೊತ್ತಿಲ್ಲ ಬಿಕಾಸ್ ಈ ಟರ್ನ್ ಇನ್ ಟು ಸನ್ಯಾಸ ಕ್ವೈಟ್ ಯಂಗ್ ಪರಮಾನಂದ ಸ್ವಾಮೀಜಿ ಫರ್ಗಾಟ್ ಹಿಮ್ ಬಟ್ ಹಿ ವಾಸ್ ವೆರಿ ಅಫೆಕ್ಷನೇಟ್ ಟುವರ್ಡ್ಸ್ ಪ್ರಭಾಕರ್ ಅಂದರೆ ಅವ್ರಿಗೆ ತುಂಬ ಗೌರವ ತುಂಬ ಅಭಿಮಾನ ಆ್ಯಂಡ್ ಪ್ರೀತಿ ನಾನು ಯಾವಾಗ ಬನ್ನಿ ಸರ್ ಉಪನ್ಯಾಸ ಕೊಡಿ ಅಂದರೆ ಹಿ ಯೂಸ್ ಟು ಕಮ್ ಆ್ಯಂಡ್ ಡೂ ಇಟ್ ಬಿಕಾಸ್ ಆ್ಯಂಡ್ ಹಿ ಒನ್ಸ್ ಇಟ್ ಸ್ಪೋಕ್ ಅಬೌಟ್ ಸೌಂದರ್ಯ ಲಹರಿ ಕೀಪಿಂಗ್ 8 ಕಾಮೆಂಟ್ರೀಸ್ ಬುಕ್ ಅಷ್ಟು ದಪ್ಪ ಪುಸ್ತಕ ಇಟ್ಕೊಂಡು ಹಿ ಮೇಡ್ ಸಮ್ ಲೆಕ್ಚರ್ಸ್ ಆನ್ ಸೌಂದರ್ಯ ಲಹರಿ ಲಾಂಗ್ ಇಯರ್ಸ್ ಬ್ಯಾಕ್ ಅಟ್ ದಿಸ್ ಇನ್ಸೆಪ್ಷನ್ ಆಫ್ ಅವರ್ ಜ್ಞಾನವೇದ ಕೇಂದ್ರ ಬ್ರಹ್ಮಚರ್ಯಂ ಆ್ಯಂಡ್ ಇನ್ನೊಂದೇನೆಂದರೆ ಅನ್ನ ನೋಡಿದರೆ ಎಲ್ಲರಿಗೂ ಇಷ್ಟ ತುಂಬ ಕಷ್ಟ ನೋಡಿದಿರಾ ಸೊ ಕಾಶಿಗೆ ಹೋದ್ಮೇಲೆ
ಬಿಟ್ಕೊಡ್ಬೇಕು ಅಂದರೆ ಯಾವುದೋ ಒಂದು ಅವ್ರು ಆ್ಯಕ್ಚುಲಿ ಅಲ್ಲಿ ಬಿಟ್ಕೊಡ್ಬೇಕಾಗಿದ್ದು ಬೇರೆ ಸಿಂಬಾಲಿಕಲಿ. ಆದರೆ ಬದನೆಕಾಯೋ ಅವ್ರಿಗಿಷ್ಟ ಇಲ್ಲದೆ ಇರೋ ವೆಜಿಟಬಲ್ನ ಬಿಟ್ಕೊಂಡು ಬರ್ತಾರೆ, ಅದು ತೊಂದು ತಿನ್ನೋದಲ್ಲ ಅಂತಾರೆ. ಕಾಶಿ ರಿಟರ್ನ್ ಪೀಪಲ್ ಯಾತ್ರಾ ಮಾಡಿದ್ದೀವಿ ಅಂತ, ಅದೆಲ್ಲ ಅಲ್ಲ. ಸೊ ಅನ್ನಂ ವೈ ಪ್ರಜಾಪತಿ. ವಾಟ್ ಈಸ್ ಅನ್ನಂ? ಅನ್ನಂ ಈಸ್ ಪ್ರಜಾಪತಿ. ದಟ್ ಈಸ್ ಪ್ರಜಾಪತಿ ಈಸ್ ಎ ಜನರೇಟಿವ್ ಸೋರ್ಸ್. he will be having always selfishness. ಏನು ಸೆಲ್ಫಿಶ್ನೆಸ್ ಅಂದರೆ ಮೋರ್ ಆ್ಯಂಡ್ ಮೋರ್ ಮಕ್ಕಳು, ಮೋರ್ ಆ್ಯಂಡ್ ಮೋರ್ ಪೀಪಲ್ ಶುಡ್ ಬಿ ಫಿಲ್ಡ್ ಇನ್ ದಿ ನೇಚರ್, ಇನ್ ದಿ ವರ್ಲ್ಡ್. ಅದರಿಂದ ಪ್ರಜಾಕಾಮೋ ವೈ ಪ್ರಜಾಪತಿ ಅಂತ. ಈ ಪ್ರಜಾಕಾಮ ಅನ್ನೋವಾಗ ಎಷ್ಟು ಜನ ಮಕ್ಕಳಿರ್ತಾರೋ ಟಾಲ್ಡ್. ಇನ್ ಓಲ್ಡನ್ ಡೇಸ್ ಯೂಸ್ ಟು ಹ್ಯಾವ್ 15, 16, even 27 children for one parents. I know a couple who have 27 children. Imagine how difficult it is for the mother to cook food for 54 people morning and evening. ಅಲ್ಲಿ ಮಡಿ ಆಚಾರ ಅವರಿಗೆಲ್ಲ ಇತ್ತು, ಎಲ್ಲರಿಗೂ ಊಟ ಹಾಕಬೇಕು ಅಂದರೆ ಪಾಪ. ದಟ್ಸ್ ವೈ ಸಿಂಗಪೂರ್, ನೋ ಎ ಬ್ಯಾಂಕಾಕ್ಸ್ ಮಂಕ್, ಬುದ್ಧಿಸ್ಟ್ ಮಂಕ್ ಕಮ್ಸ್ ಟು ಮೀ ಇನ್ ಪೂನಾ ಅಂತ. ಸರ್, ಐ ಪಿಟಿ ಇಂಡಿಯನ್ ವುಮೆನ್. They spend 6 hours, they spend 6 to 8 hours in the kitchen, both morning and evening. ಅಯ್ಯೋ ಅಂತ ಹೇಳ್ತಾ ಇರ್ತಾರೆ. ಸೊ ಅವ್ರಿಗೆ ಅಷ್ಟು ಕರುಣ ಇಂಡಿಯನ್ ವುಮೆನ್ ಮೇಲೆ. ಬಿಕಾಸ್ ಮಡಿ ಅಂತ ಬೆಳಗ್ಗೆ ಸಂಜೆ ಅಡುಗೆ ಮನೆಯಲ್ಲೇ ಇರ್ತಾ ಇದ್ರು ಆವಾಗಲ್ಲ. ಬೆಳಗ್ಗೆ ಹುಟ್ಕೊಂಡಿರೋ ಮಡಿಯನ್ನು ಬಿಟ್ಟೋದೇ ಇಲ್ಲ, ಸಾಯಂಕಾಲ ಕೂಡ ಅದೇ ಮಡಿಯಿಂದ. ಸೊ ದಿ ಚಿಲ್ಡ್ರನ್, ಸ್ಮಾಲ್ ಬೇಬೀಸ್ ಬಾರ್ನ್, ದೇ ವಿಲ್ ನಾಟ್ ಹ್ಯಾವ್ ಕ್ಲೋತ್ ಅಟ್ ಆಲ್ ಅಂತ. ಅಂದರೆ ಮಡಿ. ಸೊ ಆ ಮಡಿಯಿಂದ ಇನ್ನೊಬ್ಬರು ಹೊತ್ಕೊಂಡು ಉಟ್ಕೊಂಡ್ರೆ ದುಮ. ದಿ ಬೇಬಿ ವಿಲ್ ನೆವರ್ ಬಿ ಟಚ್ಡ್ ಬೈ ದಿ ಮದರ್. ಸಮಥಿಂಗ್ ಲೈಕ್ ದಿ ಕ್ಯಾಟ್. ಹಾಗಾಗಿ ಐ ಡೋಂಟ್ ನೋ ನಾವು, ಬಟ್ ಯಾರನ್ನ ಚಿಕ್ಕ ಮಗು ಮರಿಯನ್ನು, ಕ್ಯಾಟ್ ಮಗುವನ್ನು ಮುಟ್ಟಿದರೆ ಆ ಕ್ಯಾಟ್ ವಿಲ್ ಬ್ಯಾನ್ ದಟ್ ಮಗು. ಸೊ ಇಟ್ ಇಸ್ ಪ್ರಾಬ್ಲಮ್ ಟು. ಸೊ ಅದಕ್ಕೋಸ್ಕರ ಇಸಿ ನೇಚರಲ್ಲಿ ಪರಮಾತ್ಮ ಪ್ರಜಾಪತಿ ಏನೇನು ಕಂಡೀಷನ್ಸು ವಂಡರ್ಸು ಇನ್ಸ್ಟಿಲ್ ಮಾಡಿದಾನೋ ಆಲ್. ದಟ್ಸ್ ವೈ ಚಿತ್ರಂ ವೈ ಪ್ರಜಾ ಅಹೋ ಪ್ರಜಾ ಅಹೋನು ಪ್ರಜಾ ಸರ್ವತ್ರನು ಪ್ರಜಾ ಅಂತ ಶತಪಥ ಬ್ರಾಹ್ಮಣದಲ್ಲಿ ಯಾಜ್ಞವಲ್ಕ್ಯ ಮಹರ್ಷಿಗಳು ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಶತಪಥ ಬ್ರಾಹ್ಮಣ 100 ಚಾಪ್ಟರ್ಸ್. ಸೊ ದೇರ್ ಬೈ ಯಾಜ್ಞವಲ್ಕ್ಯ ಹ್ಯಾಸ್ ನಾಟ್ ಗಾಟ್ ಎನಿ ಸಪರೇಟ್ ಒನ್ ಫಾರ್ ಶುಕ್ಲ ಯಜುರ್ವೇದ. ಯಜುರ್ವೇದದಲ್ಲೇ ಈಶಾವಾಸ್ಯೋಪನಿಷತ್ತನ್ನು ಸ್ಯಾಂಡ್ವಿಚ್ ಮಾಡಿಬಿಡ್ತಾನೆ. ಆ ಮಂತ್ರಗಳ ಮಧ್ಯದಲ್ಲಿ ಕೊನೆಯಲ್ಲಿ ಇಟ್ಬಿಟ್ಟು ತುಂಬ ಟೇಸ್ಟಿಯಾಗಿ ಮಾಡ್ತಾನೆ ಶುಕ್ಲ ಯಜುರ್ವೇದ. ಏನಪ್ಪ ಅಂದರೆ ಶುಕ್ಲ ಯಜುರ್ವೇದ ಅಧ್ಯಯನದಿಂದ ಅಲ್ಟಿಮೇಟ್ ಆಗಿ ಏನು ಬರಬೇಕು ಅಂದರೆ ನಾವೆಲ್ಲ ಶುಕ್ಲತ್ವವನ್ನು ಹೋಗಬೇಕು. ಅಂದರೆ ವಿ ಶುಡ್ ಟರ್ನ್ ಇನ್ ಟು ಪ್ಯೂರಿಟಿ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ್ತು ಭುಂಜೀತಾಃ. ಬಟ್ ಯು ಆರ್ ಪರ್ಮಿಟೆಡ್ ಟು ಡ್ರಿಂಕ್, ಈಟ್ ಆ್ಯಂಡ್ ಎಂಜಾಯ್. ಬಟ್ ಚೆಕ್ತೇನ, ಮಿತಿ ಮಾಡಬಾರ್ದು, ಅತಿ ಮಾಡಬಾರದು. ಸೊ ಯು ಶುಡ್ ಎಂಜಾಯ್, ಬಟ್ ಟು ದಿ ಎಕ್ಸ್ಟೆಂಟ್ ದಟ್ ಯು ಶುಡ್ ಬಿ ಅಲೋಡ್ ಟು ಎಂಜಾಯ್. ಅದನ್ನೇ ಶಂಕರಾಚಾರ್ಯರು ಇನ್ನೊಂದು ಕಡೆ ಹೇಳ್ತಾನೆ, ಭಿಕ್ಷೌಷಧಂ ಕ್ಷುದ್ಬಾಧಾ ಪರಿಹಾರ್ಯತಾಂ, ಭಿಕ್ಷೌಷಧಂ ಭುಜ್ಯತಾಂ. ಅಯ್ಯ, ನಿನ್ನ ಹಸುವನ್ನ ಬಾಧೆಯನ್ನು ಎಕ್ಸ್ಪೀರಿಯನ್ಸ್ ತುಂಬ ಎಕ್ಸ್ಟೆಂಡ್ ಮಾಡಬೇಡ. ಭಿಕ್ಷಾಯುಕ್ತ ಆಹಾರವನ್ನು ತೆಗೋ. ಯಾಕೆ ಭಿಕ್ಷಕ್ಕೆ ಹೋದರೆ ಯಾರು ಚೆನ್ನಾಗಿ ಊಟ ಕೊಡಲ್ಲ. ಅನ್ಲೆಸ್ ಯು ಗೋ ಟು ಹೌಸಸ್. ಅದರಲ್ಲಿ ಆ ಭಿಕ್ಷಾಟನ ಮಾಡುವಾಗ ಕೂಡ ಯು ಹ್ಯಾವ್ ಗಾಟ್ ಲಿಮಿಟೆಡ್ ಹೌಸಸ್. ಯು ಕೆನಾಟ್ ಗೋ ಹೋಲ್ ಡೇ ಫಾರ್ ಭಿಕ್ಷಾಟನಂ. ನೋ, ಎ ಲಿಮಿಟೆಡ್ ಹೌಸಸ್, limited area and all that. I remember in Kakinada, there was one sadhu who used to walk away in houses out reciting the Rajarajeshwari Ashtakam. ಅದು ನಿಧಾನವಾಗಿ ಅದನ್ನು ಹಾಡ್ತಾ, he will not stand before anybody's house nor wait for the somebody to come out. So ಅವರು ಎಷ್ಟು ಡಿಸಿಪ್ಲೈನ್ ಅಂದರೆ ಆ ಸಾಧು, I just remember him also. ಶ್ರೀರಾಜರಾಜೇಶ್ವರಿ ಸೊ ಚಿದ್ರೂಪಿ ಪರದೇವತಾ ಭಗವತಿ ಶ್ರೀರಾಜರಾಜೇಶ್ವರಿ ಅಂತ ಹೇಳ್ತಾನೆ. ಆ 8 ಶ್ಲೋಕಗಳನ್ನು ಹೇಳ್ತಾ ಹೋಗ್ತಾ ಇದ್ರೆ ಪೀಪಲ್ ಯೂಸ್ ಟು ರಶ್ ಔಟ್ ಅಂಡ್ ಗಿವ್ ಹಿಮ್ ಆರ್ಮ್ಸ್. ಹಿ ವಿಲ್ ನಾಟ್ ಸ್ಟ್ಯಾಂಡ್. ಸೊ ಈ ರೀತಿಯಾಗಿ ಆ ಅನ್ನ ಅಂದ್ರೇನು, ದೇರ್ ಶುಡ್ ಬಿ ಲಿಮಿಟೇಷನ್ಸ್ ಅಂತಾರೆ. ಪ್ರಜಾಪತಿ ಅಂಡ್ ಆ ಯಾವ ಲಿಟಲ್ ಅನ್ನ ತಗೊಂತಾರೋ ದಟ್ ಇಟ್ ಟರ್ನ್ಸ್ ಇನ್ ಟು ದಿ 7 ಶುಕ್ರ ಆ್ಯಂಡ್ 7 ಆಗುತ್ತೆ. ಅದನ್ನು ಶುಕ್ರ ಈಸ್ ಫಾರ್ ವುಮೆನ್ ಆ್ಯಂಡ್ 7 ಫಾರ್ ದಿ ಮೆನ್.
when they are together, then the utpatti will take place. That's why in Ramayana ಇದರ ಬಗ್ಗೆ ತುಂಬಾ ಎಕ್ಸ್ಪ್ರೆಷನ್ ಇದ್ದಾರೆ. I don't want to spend more time. So asmabhi prajaha prajayanta. Therefore, by us, people are being children have been given rise, and therefore अन्नं वै प्रजापतिः ततो ह वै तद्रेतः तस्मादिमा प्रजाः प्रजायन्त इति. You must underline iti 100 times, because it is not the opinion of the Pippalada Maharshi, but Pippalada, who is the author for the, or who has got the Atharva mantras. Pippalada recension of the Atharva Veda. And also my professor, Dr. N.B.R. Modak, has worked on the auxiliary rights literature of the Atharva Veda and got his PhD after working for 8 years under Dr. Dandekar. ಅವರು ಆ ದಾಂಡೇಕರ್ ಅವರು ನಮ್ಮ ಪ್ರೊಫೆಸರು. he never allowed the thesis to be submitted for PhD until he was satisfied. The student worked for 8 years, 7 to 8 years, ಆದರೂ ನೋಡೋದಿಲ್ಲ. ಸೊ ನಮಗೂ ಅಷ್ಟೇ ತುಂಬ 4 years ಆಯಿತು ನಮಗೆ ಆಲ್ಮೋಸ್ಟ್. ಹಂಗಲ್ಲ, ಇಲ್ಲಿ ಇತಿ ಅಂದರೆ ಪ್ರಜಾಯಂತ. ಅಂಡ್ ನೆಕ್ಸ್ಟ್ ವರ್ಸ್ 15 ವಿಲ್ ಸೇ ತತ್ ಏಹ ವೈ ತತ್ ಪ್ರಜಾಪತಿ ವ್ರತಂ ಚರಂತಿ ತೇ ಮಿಥುನಂ ಉತ್ಪಾದಯಂತಿ. ಇವಾಗ ನೋಡಿದ್ರ ಈ ಮದುವೆ ಅನ್ನೋದು ಎಷ್ಟೊಂದು ಸೇಕ್ರೆಡ್ ಸ್ಯಾಂಟಿಫೈಡ್ ಆಕ್ಟಿವಿಟಿ ಅಂದರೆ, the woman, man, some man somewhere and some woman somewhere, they become locked up in the wedlock. Therefore, ನೋಡಿದಿರಾ, ಈ ಅದೇ ಹೇಳ್ತಾರೆ, ಸಮುದ್ರದಲ್ಲಿರೋ ಉಪ್ಪು ಆಮೇಲೆ ನೆಲದ ಮೇಲೆ ಬರೋ ಬೇಳೆ ಎರಡೂ ಮಿಕ್ಸ್ ಮಾಡಿದ್ರೆ ರುಚಿ ಹೆಚ್ಚು ಅಂತ ಹೇಳ್ತಾರೆ. ಹಾಗೆ ದಿ ಮ್ಯಾರೇಜಸ್ ಆರ್ ಸೋ enticing each other that they are friends ultimately for long years. Therefore, Mithunam Utpadayanti. In Aruna Prashnadalli, you have beautiful elaboration of the Mithunatvam. Mithum Charitva Pravisedu. If at all you want to go to Kashyapa Maharshi, Kashyapa Prajapati, there you have to have that kind of fulfillment of the responsibility having been born upon the land. Generally, that's why many people get into the wedlock, ಸಂಸಾರದಲ್ಲಿ ಸಂಸಾರಕ್ಕೆ ಹೋಗ್ತಾರೆ. ಬಿಕಾಸ್ ಅದರಲ್ಲಿ ಸಮ್ಯಕ್ ಸಾರಃ ಯಸ್ಮಿನ್ ತತ್ ಸಂಸಾರಃ. ಸಾರ ಅಂದರೆ ರುಚಿ. ಎ ಫ್ಯಾಮಿಲಿ ಮ್ಯಾನ್ ವಿಲ್ ಹ್ಯಾವ್ ಎ ಕಿಚನ್. Brahmachari will not have a kitchen. A Vanaprastha also will not have a kitchen. And also a sannyasi definitely don't have a kitchen. That's why ಕಿಚನ್ ಇರೋದು. ದಟ್ಸ್ ವೈ ಗೃಹಸ್ಥ ಆಶ್ರಮದಲ್ಲಿ ಇರೋರು ಎಲ್ಲರಿಗೂ ಬೇರೆ ಆಶ್ರಮದಲ್ಲಿ ಇರೋರನ್ನು ಪ್ರೊಟೆಕ್ಟ್ ಮಾಡೋದೇ ತುಂಬ ಇಂಪಾರ್ಟೆಂಟ್. ಸೊ ದೇರ್ ಇಸ್ ಅ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ ಫಾರ್ ದಿ ಗೃಹಸ್ಥ ಆಶ್ರಮ ಪೀಪಲ್. ಅಂಡ್ ಯಾರು ಈ ಮಿಥುನ ಚರಿಸ್ತಾರೋ ಅವರಿಗೆ ಮಾತ್ರ ತೇಷಾಮೇವೈಷ ಬ್ರಹ್ಮ ಲೋಕೋ ಯೇಷಾಂ ತಪೋ ಬ್ರಹ್ಮಚರ್ಯಂ ಯೇಷು ಸತ್ಯಂ ಪ್ರತಿಷ್ಠಿತಂ. ಸಿ ಬ್ರಹ್ಮಲೋಕ ಪ್ರಾಪ್ತಿ ಯಾರಿಗಿರುತ್ತೆ ಅಂದರೆ ದೋಸ್ ಪೀಪಲ್ ಹೂ ಲಿವ್ಡ್ ಎ ಫ್ಯಾಮಿಲಿ ಲೈಫ್. ಮಮ ಸಮಸ್ತ ಪಿತೃಣಾಂ ಶಾಶ್ವತ ಬ್ರಹ್ಮಲೋಕಾವಾಪ್ತಿರಸ್ತು ಅಂತ ಯಾರು ಹೇಳ್ತಾರಪ್ಪ? ಮಕ್ಕಳು ಹೇಳ್ತಾರೆ, ಸತ್ತಿರೋರ ಅವ್ರು ಒಟ್ಟೋಗಿರೋ ಪಿತೃದೇವತೆಗಳಿಗೆ. ಬೇರೆಯವ್ರು ಹೇಗೋ ಆಗೋದಿಲ್ಲ. ಬಿಕಾಸ್ ಸನ್ಯಾಸಿಗೆ ಈ ಸಂಸ್ಕಾರ ಮಾಡೋ ಅಧಿಕಾರ ಇಲ್ಲ. ಬಟ್ ಓನ್ಲಿ ಶಂಕರಾಚಾರ್ಯ ಅಲೋನ್ was one who could perform mother's ceremonies or samskara. But I don't know sannyasis will take. And mother ನೋಡಿದರೆ ಆ ಸನ್ಯಾಸಿಗಳು ನಮಸ್ಕಾರ ಮಾಡಬೇಕು. ಬಿಕಾಸ್ ದೇ ಕೆನಾಟ್ ಟೇಕ್ ಎನಿಥಿಂಗ್. ಫಾರ್ ಎಕ್ಸಾಂಪಲ್ ಸ್ವಾಮಿಗಳು, ಮಠಾಧಿಪತಿಗಳು ಒಂದೊಂದು ಸಲ ತಾಯಿ ತಂದೆ ಬಂದರೆ they cannot be so jumping with joy and affection, nothing. They are also one among so many bhaktas or sishyas. ತಾಯಿ ತಂದೆ. ಬಟ್ ತಾಯಿ ಮಾತ್ರ ಸನ್ಯಾಸ ನಮಸ್ಕಾರ ಮಾಡಬಹುದು ಅಂತ ಹೇಳ್ತಾರೆ. ಎನಿವೆ, ದಟ್ಸ್ ವೈ ಇಲ್ಲಿ ಮಿಥುನಾತ್ವ ಟು ಬಿಕಮ್ ಟು ಎಂಟರ್ ಇನ್ ಟು ಗೃಹಸ್ಥಾಶ್ರಮ ವಾಸನ್ ಗುರುಜಿ ಮ್ಯೂಟ್ ಮಾಡ್ಬಿಡಿ. ಈಸ್ ಎ ನೋಬಲ್ ಜಾಬ್. ಸನ್ಯಾಸಾಶ್ರಮಕ್ಕೆ ಹೋಗೋದು
ಯೋಚನೆ ಮಾಡಬೇಕು. ಥಿಂಕ್ ಟ್ವೈಸ್ ಬಿಫೋರ್ ಯು ಗೆಟ್ ಇನ್ ಟು ಸನ್ಯಾಸಂ. Think twice. Anaprastha, everybody could go because it's all matter of retirement from the house, from the people and all that. Then, ಇವಾಗ ನೋಡಿ ದುರ್ಗಾ ಸಪ್ತಸತಿಯಲ್ಲಿ ವೈಶ್ಯ and Maharaja, almost they went to Anaprastha, like going to ashrama and taking wisdom, and later on they returned. But the Vaishya does not return to his house. Only the king, because Kshatriya, he has got responsibility to kill down the enemies and then take care and uplift dharma. ಬಟ್ ಇವನು ಮುದುಕನಾಗಿಬಿಟ್ಟಿದ್ದಾನೆ ಶೆಟ್ಟಿ ವ್ಯಾಪಾರಸ್ಥ. ಇನ್ನು ಅವರು ಹೋದರೂ ಮಾತಾಡ್ಸಲ್ಲ. ನನಗೆ ಮೋಕ್ಷ ಬೇಕು, ಏನು ಮಾಡಬೇಕು ಅಂದರೆ ದುರ್ಗಾ ಪರಮೇಶ್ವರಿ ಗ್ರ್ಯಾಂಡ್ಸ್ ಹಿಮ್ ದ ವೇ ಔಟ್ ಟು ಗೋ ಇನ್ ಟು ಸ್ಪಿರಿಚುಯಾಲಿಟಿ ಆ್ಯಂಡ್ ಅಲ್ಟಿಮೇಟ್ಲಿ ಮೋಕ್ಷಂ. ಅದು ಅಬ್ಸರ್ವ್ ಮಾಡಬೇಕು. ದಟ್ ಯು ವಿಲ್ ಸಿ ಇನ್ 13th chapter of Durga Saptasati, where though they are students of same Guru, Swamiji, but their desires are different. ಕ್ಲಾಸಲ್ಲಿ ಎಲ್ಲ ಕೂತಿರ್ತಾರೆ. ಒಬ್ಬರು ಇಂಜಿನಿಯರು, ಒಬ್ಬರು ಡಾಕ್ಟ್ರು, ಒಬ್ಬರು ಬಿಸ್ನೆಸ್ ಮ್ಯಾನು, ಒಬ್ಬರು ಎಂಟ್ರಪ್ರಿನರು, ಏನೇನೋ ಹಾಕ್ಬಿಡ್ತಾರಲ್ವಾ. ನಾಟ್ ಆಲ್ ಪೀಪಲ್ ಟೇಕ್ ಸೇಮ್ ಪ್ರೊಫೆಷನ್. ಮೈ ಸ್ಟೂಡೆಂಟ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್, ಆರ್ ಎನಿ ಗುರು ಸ್ಟೂಡೆಂಟ್ಸ್ ಆರ್ taking different professions and they are prospering and all that. So ಅದರಿಂದ ತೇಷಾಮೇವ ಬ್ರಹ್ಮಲೋಕ ಯೇಷಾಂ ತಪಃ ಬ್ರಹ್ಮಚರ್ಯಂ. ಬಟ್ ದಿ ಬ್ರಹ್ಮಲೋಕ ಪ್ರಾಪ್ತಿ ಪರ್ಮನೆಂಟ್ ಆಗಿ ಯಾರಿಗೆ ಬರುತ್ತೆ ಅಂದರೆ ಯಾರು ತಪಸ್ಸು ಬ್ರಹ್ಮಚರ್ಯ ಮಾಡಿದರೆ ಅವರಿಗೆ ಸತ್ಯಂ ಪ್ರತಿಷ್ಠಿತಂ ತೇಷಾಂ. ಗೃಹಸ್ಥರಾದ ಮೇಲೆ ಮನೆಯಲ್ಲಿ ದೀಪ ಹಚ್ಚಬೇಕು, ಘಂಟಾನಾದ ಮಾಡಬೇಕು, ದೇವರಿಗೆ ಯಾವುದೋ ಒಂದು ನೈವೇದ್ಯ ಮಾಡಬೇಕು, ಸ್ವಲ್ಪ ಪ್ರಾರ್ಥನೆ ಮಾಡಬೇಕು. ದ ಡ್ಯೂರೇಷನ್ ಈಸ್ ನಾಟ್ ಪ್ರಿಸ್ಕ್ರೈಬ್ಡ್ ಬೈ ಎನಿ ಬಡಿ. 1 ಗಂಟೆ ಕಾಲ ಮಾಡಬೇಕು. ಇವಾಗ ನೋಡಿದರೆ ಗಾಯತ್ರಿ ಮಂತ್ರ, ಹೌ ಮಚ್ ಟೈಮ್ ಗಾಯತ್ರಿ ಮಂತ್ರ ಟೇಕ್ಸ್? 2.5 or 3 seconds. Or just to utter the Moola mantra of Narayana, Om Namo Narayana, how much time it takes? Om Namo Vasudevaya takes 30. So 13 ಅಕ್ಷರ. ಶ್ರೀ ರಾಮ ಜಯ ರಾಮ ಜಯ ಜಯ ರಾಮ 13 ಅಕ್ಷರಗಳು. Or any mantram is not taxing your time at all. Therefore, all mantras are tenable for repetition. ಸೊ ಎಷ್ಟು ಸಲ ನಾವು ರಿಪೀಟ್, ದಶಕೃತ್ವ, ಶತಕೃತ್ವ, ಸಹಸ್ರಕೃತ್ವ, ಅಪರಿಮಿತಂ ಕೃತ್ವ ವಾ ಅಂತ ಬರುತ್ತೆ. ಹಂಸ ಗಾಯತ್ರಿ. ಹಂಸಾಯ ವಿದ್ಮಹೇ ಪರಮಹಂಸಾಯ ಧೀಮಹಿ ತನ್ನೋ ಹಂಸಃ ಪ್ರಚೋದಯಾತು. ಅದೆಲ್ಲ ಆ ಹಂಸ ಗಾಯತ್ರಿ ಎಷ್ಟು ಸಲ ಹೇಳಬೇಕು ಅಂದರೆ ಮಹಾನ್ಯಾಸದಲ್ಲಿ ಋಷಿಗಳು ಹೇಳ್ತಾರೆ, ಬೋಧಾಯನ, ಅಯ್ಯ 10 ಸಲ ಹೇಳಿ. ಇಲ್ಲ ಇನ್ನೂ ಟೈಮ್ ಇದೆ ಅಂದರೆ ಶತಕೃತ್ವ 100 ಸಲ ಹೇಳಿ. ಇನ್ನೂ ಟೈಮ್ ಇದೆ ಅಂದರೆ, ಮನಸ್ಸಿದೆ ಅಂದರೆ 1000 ಟೈಮು. ಇನ್ನೂ ಟೈಮ್ ಇದೆ ಅಂದರೆ ಅಪರಿಮಿತಂ ಕೃತ್ವ ಅಂತ. ಸೊ ಯು ಹ್ಯಾವ್ ದಿ ಕೌಂಟ್ ಓನ್ಲಿ ಟು 10, 100 ಆ್ಯಂಡ್ ಸಹಸ್ರಂ. ಬಿಯಾಂಡ್ ಈಸ್ ಯುವರ್ ಆಪ್ಷನ್. ಬಿಕಾಸ್ ಈ 1, 2, 3 ಅಂದರೆ ಸಿಂಗಲ್ ಡಿಜಿಟ್ಸ್ ಆಗುತ್ತೆ. 1 ಆದಮೇಲೆ 0 ಇದ್ದರೆ, ಎಷ್ಟು ಝೀರೋಸ್ ಇಟ್ಟಿದ್ರೆ ಅಷ್ಟು ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. I told you Yajurveda talks about number integers 20 zeros after 1. Can you read it? No. ಅದಕ್ಕೆ ಏನು ಹೇಳ್ತಾರೆ, ಸಮುದ್ರ, ಅರ್ಬುದ ಆ್ಯಂಡ್ ಅನಂತ ಈ ತರಹ ಹೆಸರುಗಳು ಹೇಳಿಬಿಟ್ಟು, ದಟ್ಸ್ ವೈ ಇನ್ ಚಮಕಾಧ್ಯಾಯ ನಾವು ವಿ ಹ್ಯಾವ್ ಗಿವನ್ 600 ಡಿಸೈರ್ಸ್ ಇನ್ ಪರ್ಟಿಕ್ಯುಲರ್. ವಾಜಶ್ಚಮೆ, ಪ್ರಸವಶ್ಚಮೆ, ಧೀತಿಶ್ಚಮೆ, ಕ್ರತುಶ್ಚಮೆ ಅಂತ ಪರ್ಟಿಕ್ಯುಲರ್ ಆಗಿ ಹೇಳ್ಬಿಟ್ಮೇಲೆ ಕೊನೆಯಲ್ಲಿ ಏನು ಹೇಳ್ತದೆ, ಎಷ್ಟೊಂದು ಡಿಸೈರ್ಸ್ ಇದೆ ಮಾನವರಿಗೆ ಅಥವಾ ಈ ಜನ್ಮ ಈ ಲೋಕದಲ್ಲಿದೆ ಅಂದರೆ ಏಕಾಚಮೆ, ತಿಸ್ರಶ್ಚಮೆ, ಪಂಚಚಮೆ, ಸಪ್ತಚಮೆ, ನವಚಮೆ, ಗಾಡ್. ಸೊ ದೆರ್ ಇಸ್ ಅ ಜಾಮೆಟ್ರಿಕಲ್ ಪ್ರೋಗ್ರೆಷನ್ ಆಫ್ ಯುವರ್ ಡಿಸೈರ್ಸ್ ಆ್ಯಂಡ್ ಅರ್ಥಮೆಟಿಕಲ್ ಪ್ರೋಗ್ರೆಷನ್ ಆಫ್ ಯುವರ್ ಡಿಸೈರ್ಸ್. ನೋಡಿದ್ರೆ ಆ್ಯಂಡ್ ಈ ರೀತಿಯಾಗಿ ಪ್ರೋಗ್ರೆಷನ್ ಇಸ್ ದೇರ್. ಅಂದರೆ ಅರ್ಥ ಏನು, ನಮ್ಮ ಡಿಸೈರ್ಸ್ಗೆ ಯು ಕೆನಾಟ್ ಸೇ ನಂಬರಿಂಗ್. ಎಷ್ಟೊಂದು ಅಂದರೆ ಎವ್ರಿಬಡಿ ಈಸ್ ಎ ಸೋರ್ಸ್ ಫಾರ್ ಡಿಸೈರ್ಸ್ ಆ್ಯಂಡ್ ಡಿಸೈರ್ಸ್ ಆ್ಯಂಡ್ ಡಿಸೈರ್ಸ್. ಆದರೆ ಗುರುಗಳು ಬಂದು ಹೇಳ್ತಾರೆ, ಬಿಫೋರ್ ಯು ಡಿಸೈರ್ ಯು ಡಿಸರ್ವ್ ಆ್ಯಂಡ್ ಡಿಸೈರ್. ನೀವು ಸುಮ್ಮನೆ ಡಿಸೈರ್ ಆಗಿಬಿಟ್ಟು ಕೊಡಲಿಲ್ಲ ಅಂತ ದೇವ್ರನ್ನ ಬೈದರೆ ನೀನು ಮುಟ್ಟಾಳ, ನಾಟ್ ದೇವರು. ಬಿಕಾಸ್ ಹಿ ಹ್ಯಾಸ್ ಗಾಟ್ ದಿ ಡಿಸ್ಕ್ರಿಷನ್, ವಿವೇಕ ಶಕ್ತಿ. ಏನು ಕೊಟ್ಟರೆ ನೀನು ಉದ್ಧಾರ ಆಗ್ತೀಯೋ ಅದನ್ನು ಮಾತ್ರವೇ ಪರಮಾತ್ಮ ಕೊಡ್ತಾನೆ, ನಾಟ್ ಎನಿವೇ ಅದರ್ವೈಸ್.
ಅದರಿಂದ ವಾಟ್ ಯು ಆರ್ ಎಂಜಾಯಿಂಗ್ ಈಸ್ ಡಿವೈನ್ ಸ್ಯಾಂಕ್ಷನ್, ವಾಟ್ ಯು ಆರ್ ಹೋಪಿಂಗ್ ಈಸ್ ಡಿವೈನ್ ಸಬ್ಮಿಷನ್, ಆ್ಯಂಡ್ ವಾಟ್ ಯು ಹ್ಯಾವ್ ನಾಟ್ ಗಾಟ್ ಇಟ್ ಈಸ್ ಆಲ್ ಡಿವೈನ್ ಕನ್ಸೆಂಟ್ ಅಂಡ್ ಡಿವೈನ್ ಡೆಸಿಷನ್. ಹಾಗೆ ಇಲ್ಲಿ ನೋಡಿದ್ರೆ ಸತ್ಯಂ ಪ್ರತಿಷ್ಠಿತಂ ತೇಷಾಮೇವ, ಇವರೆಲ್ಲರೂ ಸತ್ಯವಂತರಾಗ್ತಾರೆ. ಅಂದರೆ ಅರ್ಥ ಏನು? ಡ್ಯೂಟಿ ಡಿಪೆಂಡ್ಸ್ ಅಪಾನ್ ಸ್ವಭಾವ. ಭಗವದ್ಗೀತೆಯಲ್ಲಿ 15 ಚಾಪ್ಟರು ನಮ್ಮ ವಾಸನ್ ಅನೌನ್ಸ್ ಮಾಡಿದ್ದಾರೆ. ಪ್ಲೀಸ್ ಗಿವ್ ಯುವರ್ ನೇಮ್ಸ್ ಎನಿಬಡಿ. 15 ಪುರುಷೋತ್ತಮ, ಆಫ್ಟರ್ ಆಲ್ 20 ಶ್ಲೋಕಾಸ್ ಇದೆ ಅಷ್ಟೇ, 20. ಆ 20 ಶ್ಲೋಕಗಳನ್ನು ತಪ್ಪಿಲ್ಲದೆ ನಿಧಾನವಾಗಿ ಕರೆಕ್ಟಾಗಿ ಹೇಳಿದರೆ ಪುರುಷೋತ್ತಮನಾಗಿರುವ ಕೃಷ್ಣ ನಿಮಗೆ ಒಳ್ಳೆ ರಿವಾರ್ಡ್ ಕೊಡ್ತಾನೆ, ಪ್ರೈಸ್ ಕೊಡ್ತಾನೆ. ಇಟ್ ಈಸ್ ನಾಟ್ ಸಿಂಪಲ್ 5 rupees 10 rupees ಪ್ರೈಸ್, ಗುಡ್ ಪ್ರೈಸ್ ಯು ವಿಲ್ ಬಿ ಗೆಟಿಂಗ್ ಇಟ್, ಆ್ಯಂಡ್ ಕೃಷ್ಣ ವಿಲ್ ಬಿ ವೆರಿ ಮಚ್. ಸೊ ಅದಕ್ಕೋಸ್ಕರ ನೀವೆಲ್ಲರೂ 15 ಚಾಪ್ಟರನ್ನು ಚೆನ್ನಾಗಿ ಓದಿಬಿಟ್ಟು ನಮ್ಮ ವಾಸನ್ಗೆ, ಶಿವಲಿಂಗ, ಇವರು ಯಾರಿಗನ್ನ ನೇಮ್ಸ್ ಕೊಟ್ಟು ಆನ್ ಒನ್ ಡೇ ಯು ಕ್ಯಾನ್ ಮೀಟ್ ಈವನ್ ಆನ್ ಝೂಮ್ ಆ್ಯಂಡ್ ರಿಸೈಟ್ ಇಟ್. ನಿಮ್ಮ ಅಡುಗೆ ಮನೆಯಲ್ಲಿ ಕೂತ್ಕೊಂಡು ರಿಸೈಟ್ ಮಾಡ್ಬೋದು, ನಾಟ್ ಲುಕಿಂಗ್ ಅಟ್ ದಿ ಬುಕ್ ಫ್ರಮ್ ಯುವರ್ ಮೆಮರಿ. ಬಿಕಾಸ್ ದೇವರು ಎಷ್ಟೊಂದು ಮೆಮರಿ ಕೊಟ್ಟಿದ್ದಾರೆ ಅಂದರೆ ಕಂಪ್ಯೂಟರ್ ಮೆಮರಿಗಿನ್ನ ಹೆಚ್ಚಿದೆ. ಆಫ್ಟರ್ ಆಲ್ ಕಂಪ್ಯೂಟರ್ ಈಸ್ ಓನ್ಲಿ ಸ್ಮಾಲ್ ಪೋರ್ಷನ್ ಆಫ್ ಅವರ್ ಬ್ರೈನ್, ಸ್ವಲ್ಪ ಪೋರ್ಷನ್. ಅದಕ್ಕೋಸ್ಕರ ಕಂಪ್ಯೂಟರ್ ಮೆಮರಿ ಈಸ್ ಆಲ್ವೇಸ್ ಲಿಮಿಟೆಡ್, ಆದರೆ ನಮ್ಮ ಬ್ರೈನ್ ಮೆಮರಿ ಮಾತ್ರ ಅನ್ಲಿಮಿಟೆಡ್. ದಟ್ಸ್ ವೈ ಮೇಧಾದೇವಿ ಜುಷಮಾಣಾನ ಆಗಾತ್ ವಿಶ್ವಾಚಿ ಭದ್ರಾ ಸುಮನಸ್ಯ ಮಾನ ಅಂತ ಆ ಮೇಧಾದೇವಿಯನ್ನು ಪ್ರಾರ್ಥನೆ ಮಾಡ್ತೀವಿ. ಆಮೇಲೆ ಫೈನಲಿ ವಿ ಕಮ್ ಟು ದ್ಯಾಟ್ ದಿ 116 ಟೆಲ್ಸ್ ಯು ತೇಷಾಮಸೌ ವಿರಜೋ ಬ್ರಹ್ಮಲೋಕಃ ನ ಏಷೋ ಜಿಹ್ಮಂ ಅನೃತಂ ನ ಮಾಯಾಚೇತಿ. It is all the tongue that makes you good. It is all the tongue that makes you enemy. It is all the tongue who makes you suffer. That's why ನಮ್ಮ ಪುರಂದರದಾಸರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ನಿಮಗೆ ಜ್ಞಾಪಕ ಮಾಡ್ಕೊಳ್ಳಿ. ನಾಲಿಗೆ ಇದ್ದಾಗ, ನರಜನ್ಮ ಬಂದಾಗ ಹರಿನಾಮಸ್ಮರಣ ಮಾಡಲು ಉಚ್ಚಪ್ಪಗಡಿರ ಅಂತ ಹೇಳ್ತಾರೆ. ನಿಮಗೆ ಅಥವಾ ಇನ್ನೊಂದು ಮಾತು ಹೇಳ್ತಾರೆ ಅವರೇ, ನಾಲಿಗೆ ಇದ್ದಾಗ ನರಜನ್ಮ ಬಂದಾಗ ಹಾಳು ಮಾತುಗಳು ಉಚ್ಚಾರಣೆ ಮಾಡಬೇಡೋ, ಅದು ನಮ್ಮ ಹರಿಗೆ ಪ್ರೀತಿ ಅಲ್ಲ. ಎರಡೂ ಹೇಳಿದ್ದಾರೆ. ಈ ಹಾಳು ಮಾತುಗಳು ಹೇಳಿದರೆ ನಾಲಿಗೆಯಿಂದ ಹರಿ ಕೋಪ ಮಾಡ್ಕೊತಾನೆ, ಅದೇ ನಾಲಿಗೆಯಿಂದ ಒಳ್ಳೆಯ ಮಾತುಗಳು ಹರಿಸ್ತುತಿ ಮಾಡಿದರೆ ಅವನಿಗೆ ಮೋಕ್ಷ ಕೊಡ್ತಾನೆ, ಸತ್ಯಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ, ದುಡ್ಡು ಕೊಡ್ತಾನೆ, ಪ್ರಾಣಗಳನ್ನು ಸುಖವಾಗಿ ಇಟ್ಟಿರ್ತಾನೆ, ಸುನಾಯಾಸವಾಗಿ ಇಟ್ಟಿರ್ತಾನೆ. ಆ ಮರಣ ಕೂಡ ಹಂಗಾಗತ್ತೆ ಅಂತ ಹೇಳಿದ್ದಾರೆ ಪುರಂದರದಾಸರು. ಆ್ಯಕ್ಚುಲಿ ಪುರಂದರದಾಸರು ಪಾಪ ನವಕೋಟಿ ನಾರಾಯಣ ಅಂತ ರಿಚ್ ಫೆಲೋ, ಎಷ್ಟೊಂದು ವ್ಯಾಪಾರ, ಬಟ್ ಆದರೆ ಆ ಮೂಗುತ್ತಿ ಅಂತ ಹೇಳ್ತಾರಲ್ವ, ಅದರಿಂದ ಹಿ ಟರ್ನ್ ಇಂಟು ಎ ಗ್ರೇಟ್ ಫಿಲಾಸಫರ್. ಎಷ್ಟು ಲ್ಯಾಕ್ಸ್ ಆಫ್ ಪದಗಳು ಮಾಡಿದ್ದಾರೆ ಪುರಂದರದಾಸ. ಈವನ್ ಟುಡೇ ನೋ ಮ್ಯೂಸಿಕ್ ಕನ್ಸರ್ಟ್ ಈಸ್ ಕಂಪ್ಲೀಟ್ ಅನ್ಲೆಸ್ ಯು ಕಂಪ್ಲೀಟ್ ಯು ಸಿಂಗ್ ಎ ಪುರಂದರದಾಸ ಸಾಂಗ್ ಹವೆವರ್ ಇಟ್ ಈಸ್. ಒಂದು ಸಲ ನೀವು ಅರ್ಥ ಮಾಡ್ಕೋಬೋದು, ಪುರಂದರದಾಸರ ಕೀರ್ತನೆ ಹಾಡ್ತಾ ಇದ್ದಾರೆ ಅಂದರೆ ಕಚೇರಿ ಈಸ್ ಕಮಿಂಗ್ ಟು ದಿ ಕನ್ಕ್ಲೂಷನ್. ಸೊ ಅದಕ್ಕೋಸ್ಕರ ಇಲ್ಲಿ ತೇಷಾಂ, ಯಾರಿಗೆ ಆ ಸತ್ಯ ಪ್ರತಿಷ್ಠಿದೆಯೋ ಅವ್ರಿಗೇನು ವಿರಜಃ. ನಮಗೆ ವಿರಜಾ ಮಂತ್ರ ಆರ್ ದೇರ್ ಇನ್ ಮಹಾನಾರಾಯಣ ಉಪನಿಷತ್ತು. ಸನ್ಯಾಸ ತಗೊಳ್ಳುವಾಗ ನಾಗಮಣಿ ಇದರ ಗೊತ್ತಿಲ್ಲ, ನಾಗರತ್ನ. ಸೊ ಸನ್ಯಾಸ ತಗೊಳ್ಳುವಾಗ ಸನ್ಯಾಸಿಗಳು ವಿರಜಾ ಹೋಮ ಮಾಡ್ತಾರೆ. ಮದುವೆ ಮಾಡ್ಕೊಳ್ಳೋವಾಗ ಇಬ್ಬರು ಗಂಡ ಹೆಂಡತಿ ವಧುವರರಿಬ್ಬರೂ ಲಾಜಾ ಹೋಮ ಮಾಡ್ತಾರೆ. ಲಾಜಾ ಹೋಮ ಅಂದರೆ ಅಟ್ಯಾಚ್ಮೆಂಟು, ಪ್ರೇಮ, ಪ್ರೀತಿ, ಅನುಬಂಧ ಎಕ್ಸೆಟ್ರಾ, ಅದನ್ನು ಲಾಜ. ಆದರೆ ವಿರಜ ಅನ್ನುವಾಗ ತಿಲಾಂಜುಹೋಮಿ ಸರಸಾಗುಂ ಸಬಿಷ್ಟಾನ್ ಗಂಧಾರ ಚಿತ್ತೇ ಮಮ ರಮಂತು ಸ್ವಾಹ ಗಾವೋ ಹಿರಣ್ಯಂ ಧನಮನ್ನಪಾನಗುಂ ಸರ್ವೇಶಾಗುಂ ಶ್ರೀ. ಸೊ ಇವೆಲ್ಲ ಕೂಡ ಬಿಟ್ಕೊಡ್ಬೇಕು. ತ್ವಕ್ ಚರ್ಮಮಾಗುಂ ಸರುಧಿರ ಮಜ್ಜಾ ಮೇಧವ ಸ್ನಾಯವೋಸ್ಥೀನಿ ಮೇ ಸುಧ್ಯಂತಾಂ ಜ್ಯೋತಿರಹಂ ವಿರಜಾ ವಿಪಾಪ್ಮ. ಈ ಮರಜಾಹೋ ಮಂತ್ರಗಳು ಪಾಠ ಹೇಳ್ಕೊಟ್ಟಿದ್ದಾರೆ, ನಾನು ಹೇಳಿದ್ದೀನಿ, ಆಮೇಲೆ ನಮ್ಮ ವಾಸನ್ನು ಹೇಳ್ಕೊಟ್ಟಿರ್ಬೇಕು ನಿಮಗೆ. ಒಂದು ಸಲ ಓದ್ಬಿಟ್ಟು ನೋಡಿ ಹೆಂಗಿರ್ತವೆ ವಿರಜಾ. ನಮ್ಮ ಪುರುಷೋತ್ತಮ ಅಂತ ಒಬ್ಬ ಸ್ಟೂಡೆಂಟು, ಅವರು ಕೂಡ
ಈ ವಿರಜಾಹೋಮದ ಬಗ್ಗೆ ಒಂದು ಆರ್ಟಿಕಲ್ ಬರೆದು ನಮ್ಮ ನಾದವೇದದಲ್ಲಿ ಪಬ್ಲಿಷ್ ಮಾಡಿದ್ದಾರೆ ಅಥವಾ ವೇದಿಕದಲ್ಲಿ. ಬಿಕಾಸ್ ಈ ವಿರಜ ಅಂದರೆ ರಜ ಅಂದರೆ ಅಟ್ಯಾಚ್ಮೆಂಟು, ರಜ ಅಂದರೆ ಸಿನ್, ರಜ ಅಂದರೆ ರಾತ್ರಿ. ಸೊ ರಾತ್ರಿಗೆ ಏನು ಹೇಳ್ತಾರೆ, ದೋಷ ಅಂತಾರೆ, ದೋಷಾವಹ. ಸೊ ಈ ದೋಷ ಕಾಲದಲ್ಲಿ ಪ್ರದೋಷ ಕಾಲ ಯಾವುದು ಅಂದರೆ ರೈಟ್ ಇನ್ ದ ಮಾರ್ನಿಂಗ್, ರೈಟ್ ಇನ್ ದಿ ಈವ್ನಿಂಗ್, ಅಂದರೆ ಜಂಕ್ಷನ್ ಟೈಮಲ್ಲಿ ಪ್ರದೋಷ ಅಂತಾರೆ. ಆ ಪ್ರದೋಷ ಕಾಲದಲ್ಲಿ ಫಾರ್ ಎಕ್ಸಾಂಪಲ್ ಈಗ ಈ ಶ್ರೀಶೈಲದಲ್ಲಿ ಶಿವನು ಮಲ್ಲಿಕಾರ್ಜುನ ಸ್ವಾಮಿ ಬಂದು ನಾಟ್ಯ ಮಾಡ್ತಾರಂತೆ ಆ ಪ್ರದೋಷ ಕಾಲದಲ್ಲಿ. ದೇರ್ ಫೋರ್ ಪ್ರದೋಷ ಕಾಲ ದರ್ಶನ ಆಫ್ ಲಾರ್ಡ್ ರುದ್ರ ವಿತ್ ಪಾರ್ವತಿ, ವಿತ್ ಗಣೇಶ, ವಿತ್ ಸುಬ್ರಹ್ಮಣ್ಯ ಎತ್ತು ಮೇಲೆ ಕೂತ್ಕೊಂಡು ಸಿಟ್ಟಿಂಗ್ ಅಪಾನ್ ದ ವೃಷಭ, ಆ್ಯಂಡ್ ದಟ್ಸ್ ಹೌ ವಿ ಡೂ ಪೂಜಾ, the Pradosha Puja. That's what I saw in one of the temples here in Chicago when I attended the Pradosha Puja. ಅದು ತುಂಬ ಸಿಗ್ನಿಫಿಕೆಂಟ್ ಟೈಮ್. ಆ ಕಾಲದಲ್ಲೇ ಪ್ರಳಯ ತಾಂಡವ ಮಾಡ್ತಾನೆ. ಸೊ ಈ ವಿರಜ ಯಾವಾಗ ವಿರಜನ ಆಗ್ಬಿಡ್ತಾನೋ, ಶಬ್ದ ಸ್ಪರ್ಶ ರೂಪ ರಸಗಂಧಾಮೇ ಶುದ್ಧಂತಾಂ, ಅದೇ ರೀತಿಯಾಗಿ ಇನ್ನೂ ಆಗಿದೆ. ಸೊ ಆಲ್ ದೀಸ್ ಐಟಮ್ಸ್ ದಟ್ ಆರ್ ಅಟ್ರಿಬ್ಯೂಟೆಡ್, ಅಟ್ಯಾಚ್ಡ್ along with our birth to our body has got to be shunned away slowly. When once you are rid of all these things, then you become pure by yourself. Suddhatvam. That's why Suddha Spatika Sankasham, Suddha Vidya Pradayakam, Shantam Chidanandam, Sadashivamaham Bhaje. ನೋಡಿದ್ರ ಮಹಾನ್ಯಾಸದಲ್ಲಿ ಶುದ್ಧಂ ಸ್ಫಟಿಕ ಸಂಕಾಶಂ ಅಂತ ಶಿವನಿಗೆ ಹೇಳಿ ಅಂಥ ಶುದ್ಧವಾಗಿ ಶಿವನ ಪ್ರಾರ್ಥನೆ ಮಾಡ್ತೀವಿ. ಬ್ರಹ್ಮಲೋಕ, ಇಂಥ ವಿರಜತ್ವ ಬ್ರಹ್ಮಲೋಕತ್ವ ಯಾರಿಗೆ ಸಿಕ್ಕುತ್ತೆ ಅಂದರೆ ಸತ್ಯವನ್ನು ಪ್ರಾಕ್ಟೀಸ್ ಮಾಡ್ತಾ ಇರೋವರೆಗೆ. ಮೇ ಬಿ ದಟ್ ಹೀಸ್ ಅ ಪೇರೆಂಟ್ಸ್ ಆರ್ ದೇ ಆರ್ ಪೇರೆಂಟ್ಸ್ ಅಂಡ್ ದೇ ಗಿವ್ ಬರ್ತ್ ಫಾರ್ ಚಿಲ್ಡ್ರನ್, ಬಟ್ ಅಲ್ಟಿಮೇಟ್ಲಿ ಈ ಪುತ್ರ ಮೋಹ, ಪುತ್ರಿ ಮೋಹ, ಸಂಸಾರ ಮೋಹ ಎಲ್ಲ ಸ್ವಲ್ಪ ಓವರ್. ಇವನು ಧೃತರಾಷ್ಟ್ರ ರೂಯಿಂಡ್ ಹಿಮ್ಸೆಲ್ಫ್ ಬಿಕಾಸ್ ಜ್ಯೇಷ್ಠ ಪುತ್ರ ಮೋಹ. ಅವನು ಒಳ್ಳೆಯವನೇ ಧೃತರಾಷ್ಟ್ರನು, ಆದರೆ ದುರ್ಯೋಧನ ಬಂದ ತಕ್ಷಣ ಮನಸ್ಸು ಮಾರ್ಪಾಟಾಗಿಬಿಡತ್ತೆ, ಸೈನು ಸಿಗ್ನೇಚರು ಸೀಲು ಸ್ಟ್ಯಾಂಪ್ ಆಗಿಬಿಡ್ತಾನೆ ಅವನು. ವಿದುರ ಅಂಥ ಮಹಾನುಭಾವ ಇದ್ದರೂ ಎಷ್ಟು ಹೇಳಿದ್ರು ದಟ್ ಧೃತರಾಷ್ಟ್ರ ಕುಡ್ ನಾಟ್ ಚೇಂಜ್. ಆ್ಯಂಡ್ ದೇರ್ ಫೋರ್ ಆ್ಯಕ್ಚುಲಿ ವಿದುರ ಟೋಲ್ಡ್ ಹಿಮ್, ವಿದುರ ನೀತಿ ಮಾಡ್ತಾ ಇದ್ದ ಸಾಟರ್ಡೇ ಸುಮಾರು ಐ ಆಮ್ ಟೇಯಿಂಗ್ ಯುವರ್ 8:30 ಆರ್ ನೋ ಯುವರ್ 6:30 ಈವ್ನಿಂಗ್ ಐ ಆಮ್ ಡೂಯಿಂಗ್ ದಿ ವಿದುರ ನೀತಿ. ಅಲ್ಲಿ ಹೇಳ್ತಾನೆ, ಅಯ್ಯ ನೀನು ಪಾಂಡವರಿಗೆ ರಥರಾಜ್ಯ ಕೊಟ್ಟು 105 ಮಕ್ಕಳಿಂದ ಸಂತೋಷವಾಗಿರಪ್ಪ ನೀವೆಲ್ಲ, ಅದು ಬೆಸ್ಟ್ ಡ್ಯಾನ್. ಅವ್ರು ಇಲ್ಲ ಅಂತ ಹೇಳಿ ಯುದ್ಧವನ್ನು ಮಾಡಿ ನಿಮ್ಮ ಮಕ್ಕಳನ್ನ ಸಾಯಿಸ್ಕೋಬೇಡ. ಡೋಂಟ್ ಗೆಟ್ ಆಲ್ ಯುವರ್ ಚಿಲ್ಡ್ರನ್ ಸನ್ಸ್ ಬೀಟ್ ಕಿಲ್ಡ್, ಇನ್ಕ್ಲೂಡಿಂಗ್ ಯುವರ್ ಸನ್ ಇನ್ ಲಾ ಜಯದ್ರಥ. ಪಾಪ ನಿಮ್ಮ ಡಾಟ್ರ್ ಬಿಡುವಾಗ್ಬಿಡ್ತಾಳೆ, ಸೊ ಪ್ಲೀಸ್ ಡೋಂಟ್ ಹ್ಯಾವ್ ವಾರ್ ಅಟ್ ಆಲ್ ಅಂತ ಎಷ್ಟೋ ಹೇಳ್ತಾನೆ ವಿದುರ. ಹಾಗೆ ಮಾಡೋಣ ಅಂತ ಹೇಳ್ತಾನೆ. ಹೌದಪ್ಪ ಗೌರ್ಮೆಂಟ್ ತರಹ ಅಂತ ಹೇಳ್ತಾರೆ. ಸೊ ಹಾಗೆ ಮಾಡೋಣ, ಎಲ್ಲದಕ್ಕೂ ಹೌದು 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 ಅಂತ ಹೇಳು ಏನು ಮಾಡಬೇಕು ಅದು ಮಾಡಿಬಿಡ್ತಾರೆ. ಇನ್ನೊಬ್ಬರಿಗೆ ಸರೆಂಡರ್ ಮಾಡಿಬಿಡ್ತಾರೆ. ಹೆಂಗೆ ಹೀಗೆ ಧೃತರಾಷ್ಟ್ರ ಪಾಪ ದುರ್ಯೋಧನ ಸರೆಂಡರ್ ಆಗಿಬಿಟ್ಟು ಹಿ ರೂಯಿಂಡ್ ಹಿಮ್ಸೆಲ್ಫ್. ಆ್ಯಂಡ್ ಅವನಲ್ಲಿರೋ ಜಲಸ್ ಎಷ್ಟು ಅಂದರೆ, ಆ ಭೀಮನ ಮಣ್ಣಿನ ವಿಗ್ರಹ ಕೊಟ್ಟರೆ ಇನ್ ನೋ ಟೈಮ್ ಹಿ ಸ್ಕ್ವೀಸ್ಡ್ ಇಟ್ ಟು ಪೌಡರ್. ಅವಾಗ ಕೃಷ್ಣ ಹೇಳ್ತಾನೆ, ನೋಡಪ್ಪ 100 ಸನ್ಸು ಸತ್ತೋದ್ರೂ ಕೂಡ ನಿನ್ನಲ್ಲಿ ಅದು ಸತ್ತೋಗಿಲ್ಲ. ಸೊ ವೆಕೇಟ್ ದಿ ಸಿಂಹಾಸನಂ, ಗೋ ಟು ವನವಾಸಂ ಅಂತ ಕೃಷ್ಣ ಅಡ್ವೈಸ್ ಮಾಡ್ತಾನೆ. ಅಷ್ಟರಲ್ಲಿ ಗಾಂಧಾರಿ ಬಂದು ಶಾಪ ಕೊಡ್ತಾಳೆ ಕೃಷ್ಣನಿಗೆ ಎಕ್ಸೆಟ್ರಾ. ಸೊ ಹಾಗೆ ಬ್ರಹ್ಮಲೋಕ. ಆದರೆ ಯಾರಾದರೆ ಜಿಹ್ವಂ ಅನೃತಂ ಮಾಯ, ಈ ನಾಲಿಗದಿಂದ ಸುಳ್ಳುಗಳನ್ನು ಹೇಳಿ ಮಾಯಾಮಯವಾಗಿರುವ ಅವನು ಏನಪ್ಪ ಅವನು ಮಾಯ ಮಾಡಿದ್ದಾನೆ. ಇವಾಗ ಬಿಸ್ನೆಸ್ ಪೀಪಲ್ ವ್ಯಾಪಾರಂ ದ್ರೋಹ ಚಿಂತನಂ ಅಂತ ಹೇಳ್ತಾರೆ ಒಂದೊಂದು ಸಲ. ಅದರಲ್ಲಿ ಕೂಡ ಲಿಮಿಟೆಡ್ ಆಗಿ ಇಟ್ಕೋಬೇಕು, ಬಿಕಾಸ್ ವ್ಯಾಪಾರದ ಲಕ್ಷಣ ಅಂತದು. ಆದರೆ ಕೆಲವರು ಇರ್ತಾರೆ, ಒಂದು ಅಂಗಡಿಯಲ್ಲಿ 10 ರೂಪಾಯಿ ಲಾಭ ಇಟ್ಟಿದ್ರೆ ಇನ್ನೊಬ್ಬರು 20 ರೂಪಾಯಿ ಇಟ್ಟಿರ್ತಾನೆ. ಏನೋ ಅವನು 10 ರೂಪಾಯಿ ಕೊಡ್ತಾನೆ ಅಂದರೆ ನೀವು ಅವನ ಹತ್ರ ಹೋಗಿ ನನ್ನ ಪ್ರಾಡಕ್ಟ್ ಡಿಫರೆಂಟ್ ಅಂತ. ಅದು ವ್ಯಾಪಾರದಲ್ಲಿ ಎಲ್ಲರೂ ಸುಳ್ಳು ಹೇಳ್ಬೋದು. ಅದರಿಂದ ಆದರೆ ಇದಕ್ಕೆಲ್ಲ ಕಾರಣ ಯಾವುದಿದೆ, ನಾಲಿಗೆ ಇದ್ದೆ. ದಟ್ಸ್ ವೈ ಜಿಹ್ವಾ ಮೇ ಮಧುಮತ್ತಮ ಕರ್ಣಾಭ್ಯಾಂ ಭೂರಿ ವಿಶ್ರವಂ ಬ್ರಹ್ಮಣ ಕೋಶೋಸಿ.
ಮೇಧಯಾಪಿ ಹಿತಃ ಅಂತ ಹೇಳ್ತೀವಲ್ಲ ಅದು. ಸೊ ಜಿಹ್ವಾ ಮಧುಮತ್ತಮ ಅಂತ ಮಾಡಿಕೊಂಡ್ರೆ ನಮಗೆ ಖಂಡಿತ ಬ್ರಹ್ಮಲೋಕ ಸಿಗುತ್ತೆ, ಸತ್ಯಲೋಕ ಹೋಗ್ತೀವಿ, ಎಲ್ಲ ಆಗತ್ತೆ. ಅದಕ್ಕೋಸ್ಕರ ಮಕ್ಕಳು ಹುಟ್ಟಿದ್ದಾರೆ ಅಂತಾರೆ, ಅವ್ರ ಮೇಲೆ ಪ್ರೀತಿ ಇಟ್ಕೊಂಡು ನೀನು ಹಾಳಾಗಬೇಕಪ್ಪ, ಬೇಡ. ಪೈಪಲಾದ ಮಹರ್ಷಿ ಏನು ಹೇಳ್ತಾನೆ, ಮೇ ಬಿ ಯು ಆರ್ ಎ ದಂಪತಿ, ಯು ಆರ್ ಹ್ಯಾವಿಂಗ್ ದಿಸ್ ಮಿಥುನತ್ವಂ, ಬಟ್ ಯು ಬಿ. ಅದಕ್ಕೋಸ್ಕರ ಐ ಅಡ್ವೈಸ್ ಯು ಟು ಗೋ ಥ್ರೂ ದಿ 10 ಪ್ರೋಸ್ ಪ್ಯಾಸೇಜಸ್. ಮದುವೆಯಲ್ಲಿ ಸದಸ್ಸು ಅಂತ ಮಾಡ್ತಾರೆ, ಯಾರು ಸದಸ್ಯರಿಗೆ ಟೈಮ್ ಕೊಡಲ್ಲ. ಆ ಸದಸ್ಸಲ್ಲಿ 10 ಮಂತ್ರಗಳು ಬ್ರಾಹ್ಮಣರೆಲ್ಲ ಕೂತ್ಕೊಂಡು ಪರಸ್ಪರ ಪ್ರೇಮ ಪ್ರವಾಹ ಜನಿತ, ಇಬ್ಬರು ಗಂಡ ಹೆಂಡತಿ ಆ ವಧುವರಗಳಿಗೆ ಹೆಂಗಿರಬೇಕು ಅನ್ನೋದನ್ನು ಒಂದು ಟೈಮ್ ಟೇಬಲ್ ಕ್ಯಾಲೆಂಡರ್ ಕೊಡ್ತಾರೆ ಆ 10 ಮಂತ್ರಗಳಲ್ಲಿ. I had the occasion to talk on these 10 mantras in Ganapati Sachidananda Swamiji Ashramam when they conducted a conference on the Vivaha. The ಮದುವೆ ಬಗ್ಗೆ ಇದ್ದಾಗ ಒಬ್ಬರು ಮಾಡಿದರು. ನನ್ನ ಪೇಪರ್ ಅದು, ಐ ಥಿಂಕ್ ಐ ಪಬ್ಲಿಷ್ಡ್ ಆರ್ ಎನಿಥಿಂಗ್ ಲೈಕ್ ದಟ್, ಐ ಡೋಂಟ್ ನೋ. ಈ 10 ಮಂತ್ರಗಳು ಒಂದು ಸಲ ಓದಿಬಿಡಿ, ಆ ಟ್ರಾನ್ಸ್ಲೇಷನ್ ಓದಿ, ಅವಾಗ ಗೊತ್ತಾಗತ್ತೆ ಈ ದಂಪತಿಗಳ ಡ್ಯೂಟಿ ರೈಟ್ ಫ್ರಮ್ ದಿ ಟೈಮ್ they have the ಪಾಣಿಗ್ರಹಣಂ until the time, the last breath of each one of them, whether before or after or simultaneously. ಅದರಿಂದ ಸೊ ಇಲ್ಲಿ ಪ್ರಜಾಪತಿಯ ಇಷ್ಟ, ಅಯಿಷ್ಟ ಆ್ಯಂಡ್ ಜನರ ಅಲ್ಟಿಮೇಟ್ ಗೋಲ್ಸು ತುಂಬ ಚೆನ್ನಾಗಿ ನಮ್ಮ ಪೈಪ್ಲಾದ ಮಹರ್ಷಿ ಎಕ್ಸ್ಪ್ಲೈನ್ ಮಾಡಿದ್ದಾನೆ. ಐ ಥಿಂಕ್ ಐ ಕ್ಯಾನ್ ಸ್ಟಾಪ್ ಹಿಯರ್. ವಿಲ್ ಗೋ ಟು ನೆಕ್ಸ್ಟ್ ಚಾಪ್ಟರ್ ನೆಕ್ಸ್ಟ್ Friday. I hope it is very fascinating for us. Om Swasti. ಓಂ ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ವಾಸುದೇವಾರ್ಪಣಮಸ್ತು, ಶ್ರೀ ವೇದ ಪುರುಷ ಆಶೀರ್ವಾದೋಸ್ತು. ಓಂ ಶ್ರೀ ಮಾತೃಚರಣಾರವಿಂದಾರ್ಪಣಮಸ್ತು. ಓಂ ತತ್ಸತ್.